ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಪೌಡರ್ ಮೈಲ್ಡ್ ಅಂತ ಮೈಲ್ಡ್ ಆಗಿರುತ್ತೆ, ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇವನ್ ಡಯಾಬಿಟಿಕ್ ಕಡಿಮೆ ಅಂದ್ರೆ ಹೌದಾ? ಶುಗರ್ ಹೌದು ಸರ್, ಇವನ್ ಡಯಾಬಿಟಿಕ್ ಅವ್ರು 25ರಿಂದ 30 ಗ್ರಾಮ್ ಬೆಲ್ಲ ತಿಂದ್ರು 25ರಿಂದ 30 ಗ್ರಾಮ್ ಬೆಲ್ಲ ತಿಂದ್ರು ಅವ್ರಿಗೆ ಡಯಾಬಿಟಿಕ್ ಸುಕ್ರೋಸ್ ಲೆವೆಲ್ ಹೆಚ್ಚಿಗೆ ಆಗಲ್ಲ ಸರ್. ಹೌದಾ? ದಿನಕ್ಕೆ ಒಂದು ತಿಂಗಳಿಗೆ 1 kg ಅವ್ರು ಯೂಸ್ ಮಾಡಬಹುದು. ಒಂದು ತಿಂಗಳಿಗೆ 1 kg ಹೌದು ಯೂಸ್ ಮಾಡಬಹುದು. ಆವರೇಜ್ 25ರಿಂದ 30 ಗ್ರಾಮ್. ಅವ್ರಿಗೇನು ಶುಗರ್ ಲೆವೆಲ್ ಏನು ಹೆಚ್ಚಿಗೆ ಆಗಲ್ಲ. ದೇಹದಲ್ಲಿರೋ pH ವ್ಯಾಲ್ಯೂ ಇದು ಮೇಂಟೈನ್ ಮಾಡುತ್ತೆ. ಆಮೇಲೆ ಟಾಕ್ಸಿಕ್ ಏನಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಟ್ಬಿಡುತ್ತೆ. ಇದೆಲ್ಲ ರಿಸಲ್ಟ್ ನೀವು ರಿಸರ್ಚ್ ಮಾಡಿ ನಾವೆಲ್ಲ R&D ಮಾಡಿರೋದು. ಇನ್ನೊಂದು ಇದು ಚಿಲ್ಡ್ರನ್ ಸ್ಪೆಷಲ್ ಅಂತ ಸರ್. ಇಲ್ಲಿದೆಲ್ಲ ಜೋಳ ಇರುತ್ತಲ್ಲ, ಜೋಳದ ಕಾಳು ಸೈಜ್, ಜೋಳದ ಕಾಳ ತರ ಜೋಳ ಸೀಡ್ಸ್ ಲೈಕ್ ಸೀಡ್ಸ್ ಎಷ್ಟು ಎನರ್ಜಿ ಇರುತ್ತೆ ಇಲ್ಲಿ ಬೆಲ್ಲದಲ್ಲೂ ಅಷ್ಟೇ ಎನರ್ಜಿ ಇರುತ್ತೆ. ಸೀಡ್ಸ್ ತರ ಇರುತ್ತೆ ಇದು ಚಿಲ್ಡ್ರನ್ ಸ್ಪೆಷಲ್ ಅಂತ. ಬೆಳೆಯೋ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುದಿಸಿ ಕೊಡ್ಬೇಕು, ಅಥವಾ ರಕ್ತ ಕಮ್ಮಿ ಇದ್ದರೆ ಯಾರು ಬೇಕಾದ್ರೂ ತಗೋಬಹುದು. 7.5 ಇತ್ತಂದ್ರೆ ಅದು 2 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಆಟೋಮೆಟಿಕ್ ಜಂಪ್ ಮಾಡ್ಕೊಡುತ್ತೆ. 2 ತಿಂಗಳದಲ್ಲೇ 11ಕ್ಕೆ ಬರುತ್ತೆ. ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಹೆಂಗ್ ತಗೋಬೇಕು ಸರ್? ಅವ್ರಿಗೆ ಎಷ್ಟು ಬೇಕು ಅಂದ್ರೆ ಒಂದು 25ರಿಂದ 30 ಗ್ರಾಮ್ ಎಷ್ಟು ಬೇಕಾದ್ರೆ ತಗೋ. ಹಾಲ್ನಾಗ ಹಾಕಿ ಕುದಿಸಿ ಕುಡಿಬೇಕಾಗತ್ತೆ. ಹೌದಾ? ಹೌದು ಸರ್, ಹೌದು. ಇದು ಗ್ರಾನ್ಯೂಲ್ ಸ್ಟ್ರಾಂಗ್ ಅಂತ ಶೇಂಗಾ ಕಾಳು ಸೈಜ್ ಇರುತ್ತೆ. ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ ಬಾಯೆಲ್ಲ ಕಣ್ ಸಿಪ್ಪಬೇಕು. ಸಲೈವ ಜನರೇಟ್ ಆಗ್ಬೇಕು. ಈಗ ಅವಾಗಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ಆಡ್ತಾ ರಾಗ ಉಗುಳ್ತಾ ರೋಗ. ಈಗ ನಾವು ತಗೊಂತಾ ಇರೋ ಫುಡ್ ಅಲ್ಲಿ ಮೇನ್ ಪ್ರಾಬ್ಲಮ್ ಸಲೈವ ಜನರೇಟ್ ಆಗ್ತಿಲ್ಲ. ಮೇನ್ ಪ್ರಾಬ್ಲಮ್ ಅದೇ. ಏನ್ರಿ ಹಂಗಂದ್ರಿ? ಸಲೈವ ಜೊಲ್ಲು. ಈಗ ಪ್ರಾಣಿಗಳಿಗೆ ಗಾಯ ಆಯ್ತಂದ್ರೆ ನೆಕ್ಕಂಡ್ ಅದು ಒಂಥರ ಆಂಟಿ ಅಲರ್ಜಿಕ್. ಅದು ಗಾಯ ಆಯ್ತಂದ್ರೆ ಗಾಯಕ್ಕೆ ಜೊಲ್ಲು ಹಚ್ಚಿದ್ರು ಗಾಯ ಮಾಯಂತ ಶಕ್ತಿ ಇತ್ತು 30 ವರ್ಷದ ಹಿಂದೆ. ಈಗಿಲ್ಲ ಸರ್. ಈಗ ಕ್ವಾಲಿಟಿ ಸಲೈವ ಜನರೇಟ್ ಆಗ್ತಿಲ್ಲ. ಮೇನ್ ರೀಸನ್ ಕ್ವಾಲಿಟಿ ಸಲೈವ ಜನರೇಟ್ ಆಗ್ತಿಲ್ಲ. ನೀವು ಸಲೈವ ಜನರೇಟ್ ಆಗ್ಲಿ ನಿಮ್ ಡೈಜೆಷನ್ ಎಲ್ಲ ಕ್ಲಿಯರ್ ಮಾಡ್ಕೊಡುತ್ತೆ. ದೇಹದಲ್ಲಿ ಇಮ್ಯುನಿಟಿ ಪವರ್ ಡೆವಲಪ್ ಮಾಡ್ಕೊಡುತ್ತೆ. ಸೊ ನೋಡಿ, ಎನಿಮಲ್ಸ್ಗೆ ಎಷ್ಟು ಅವಕ್ಕೇನು ಹಾಸ್ಪಿಟ್ಲ್ ಇದಾವ, ಏನಿದಾವ, ನೆಕ್ಕೆಂತ ಅವು ಗಾಯ ವಾಸಿ ಮಾಡ್ಕೊಂತೀವಿ. ನಾವ್ ಹಿಂಗೆ ಹಚ್ಚಿದ್ರೆ ಗಾಯ ಮಾಯಲ್ಲ. ಸೊ ಸಲೈವಿಗೆ ಅಷ್ಟು ಪವರ್ ಇದೆ ಅಂತ. ಆಂಟಿ ಆಕ್ಸಿಡೆಂಟು ಕೂಡ ಹೌದು. ಇದನ್ನ ನಾವು ಡೆವಲಪ್ ಮಾಡಿರೋದು. ಇದು ಆದಷ್ಟು ಸೀಪ್ಲಿ ಅಂತ ಜನ. ಈಗ ಇದು ಜನಗಳಿಗೆ ಅರ್ಥ ಆಗ್ಬೇಕಂದ್ರೆ ಹೆಂಗ್ ಕೇಳ್ಬೇಕು ಅವ್ರು ನಿಮ್ಮನ್ನ, ಇಂಥ ಪ್ರಾಡಕ್ಟ್ ನಮಗ್ ಕಳಿಸ್ರಿ ಅಂತಂದ್ರೆ? ಸರ್, ನಾವು ಪ್ರತಿಯೊಂದು ಬ್ರ್ಯಾಂಡಿಗೆ ಹೆಸರಿಟ್ಟಿವಿ. ಈಗ ಇದಾಯ್ತಾ 3 ಆದ್ಮೇಲೆ ಇದು ಓವರ್ ಸೈಜ್ ಅಂತ. ಇದನ್ನ ನಾವು ಮಾದ್ಲಿಗೆ ಉಪಯೋಗಿಸ್ತೀವಿ. ಮಾದ್ಲಿಗೆ ಹೇಳ್ತೀನಿ ಸರ್. ಹೇಳ್ತೀರಿ? ಬರ್ರಿ ಸರ್. ಅಡಿಗೆಗೋಸ್ಕರ ಬಾನಿ ಬೆಲ್ಲ, ಬಕೆಟ್ ಶೇಪ್ ಇರುತ್ತೆ, ಬಾನಿ ಅಂತೀವಿ. ಅಡಿಗೆಗೋಸ್ಕರ ಬಾನಿ ಬೆಲ್ಲ. ನೀವು ಹೋಳಿಗೆ, ಪಾಯಸ ಏನ್ ಬೇಕಾದ್ರೂ ಮಾಡ್ಬೋದು. ಸಿಹಿ ಹೆಚ್ಚಿಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಎಮ್ಮೆ ಗಿಣ್ಣು ಮಾಡಿದ್ರು ಸರ್. ಬೇರೆ ಬೆಲ್ದಾಗ ಗಿಣ್ಣು ಮಾಡಿದಾಗ ನಮ್ಗೆ ಅಷ್ಟು ತಿನ್ನಂಗೆ ಆಗ್ತಾರಲ್ಲ, ಏನೋ ಒಂಥರ ಇದಾಗೋದು. ಇವತ್ತಿಂದಾಗ ಟೇಸ್ಟ್ ಜಾಸ್ತಿ ಆಗಿನೂ ಡಬಲ್ ತಿಂದ್ಬಿಟ್ಟು ಒಂಥರ ಚಾಕ್ಲೇಟ್ ಇದು ಸ್ವೀಟ್ ತಿನ್ನಂಗಲ್ಲ, ಚಾಕ್ಲೇಟ್ ಥರ ಇದಾಗೋದು, ಅದು ಫೀಲ್ ಆಗೋದು. ಹಾಂ,
ಹಂಗಾಗಿ ತುಂಬಾ ಚೆನ್ನಾಗಿದೆ ಸರ್. ಹಂಗಾಗಿ ಇದನ್ನ ಹೆಚ್ಚಿಗೆ ತಗೊಂಡು ಹೋಗ್ತೀನಿ. ಯಾಕೆ ಗೊತ್ತಾ, ದೀಪಾವಳಿಗೂ ಮೇಂಟೈನ್ ಆಗ್ಬಿಡಬೇಕು ಎಲ್ಲದಕ್ಕೂ. ಇದನ್ನ ಇಲ್ಲಿ ತೊಗೊಂಡ್ರಿ ಇದನ್ನ ತಗೊಂಡು ಹೋಗ್ತೀವಿ. ಅದು ಏನ್ರ ಅದು ಟೀಗೆ, ಅದು ಟೀಗೆ ಯಾಕೆ ಬೇರೆ ರೀ ಅದನ್ನ ತೋರ್ಸ್ರಿ. ಹೌದು ಸರ್, ಟೀಗೋಸ್ಕರ ಬೇರೆ ಇದೆ. ಇದು 30 kg, ಇದು ಇದೇ 30 kg, ಇದು 15 kg, ಒಟ್ಟು 45 kg. ಒಂದ್ ವರ್ಷ ನೀವು ಬರಂಗಿಲ್ಲ ಇತ್ಲಾಗಿನ್ನ. ಇಲ್ಲ, ನಮಗೆ ಭಾಳ ಬೇಕು. ನಮಗೆ ಅಡಿಕೆ ಲೇಬರ್ಸ್ ಎಲ್ಲ ಬರ್ತಾರಲ್ಲ, ಅವ್ರಿಗೂ ಇದೇ ಟೀನೇ ಕೊಡ್ತೀವಿ ನಾವು. ಎಷ್ಟು ಜನ ಬರ್ತಾರೆ ಲೇಬರ್ ಒಂದು 15 ಜನ ಬರ್ತಾರೆ. ನಮಗೆ 2 ತಿಂಗಳು 1.5 ತಿಂಗಳು ಆಗಲ್ಲ ಇದು. ಇದೇನು ದೊಡ್ಡ ಅಮೌಂಟ್ ಇಲ್ಲ ನನಗೆ. ಇದೇನು ದೊಡ್ಡ ಅಮೌಂಟ್ ಇಲ್ಲ ನನಗೆ. ಹೌದಾ? ಅದೇನ 4,200 ಏನು ದೊಡ್ಡ ಅಮೌಂಟ್ ಅದು ಸರ್. ಅದು 4,000 ಸರ ಮನೆಗೆ ಕಳಿಸಿ ತಿನ್ನೋದ ಕಷ್ಟ ಆಗೈತಿ. ನೀವು ಅಲ್ಲ ಸರ್, ಈಗ ಈ 4,000 ರೂಪಾಯಿ ಕೊಡ್ತೀನಿ. ಇದು ದೊಡ್ಡ ಅಮೌಂಟ್ ಅಂತ ಕೆಲವ್ರು ತಿಳ್ಕೊಂತಾರೆ. ಹಾಸ್ಪಿಟ್ಲಿಗೆ ಹೋದಾಗ ಲಕ್ಷ ಕೊಡ್ತಾರಲ್ಲ, ಅದು ದೊಡ್ಡ ಅಮೌಂಟು ಅಲ್ಲ ನೋಡ್ರಿ. ಅವರು ಸಾಹೇಬ್ರ ಏನ್ ಮಾಡ್ರ ಹೋಟೆಲ್ನಾಗ ಇಡೀ ಜನಕ್ಕೆ ಬೆಲ್ಲ ಮಾಡಿಟ್ರ. ಅವ್ರದ್ದು ಹೆಂಗ ಅಂತೀರಿ ಹೋಟೆಲ್ನಾಗ? ಶಿವ ಹೋಟೆಲ್ ಓನರ್ ಗೊತ್ತೋದಲ್ರಿ? ರಾಣಿಬೆನ್ನೂರ್ ಹತ್ರ ಇದೆ ಶಿವ ಹೋಟೆಲ್. ಅವ್ರು ಎಲ್ಲಾನು ಹೋಟೆಲ್ಗೆ ಸಾವಯವ ಎಲ್ಲ ಮಾಡ್ತಾರೆ. ಸಾವಯವ ಎಣ್ಣೆ, ಸಾವಯವ ಬೆಲ್ಲ, ಸಾವಯವ ಪದಾರ್ಥ. ನೀವು ನಮ್ ಕಡೆಯಿಂದ 1 kg ಬೆಲ್ಲ ಕೊಡ್ಬೇಕು. ಯಾಕೆ ಇಲ್ಲ ನಮ್ ಕಡೆಯಿಂದ ತಗೊಳ್ರಿ ಸರ್. ಇಲ್ಲ, ಕೊಡ್ತೀನಿ ತಗೊಳ್ರಿ. ಯಾಕೆ ಗೊತ್ತಾ? ಅಲ್ಲ ಬೇಡ, ಏನು ಇಲ್ಲ, ಅವ್ರು ಹೇಳಿದಾರೆ ತಗೊಳ್ರಿ. ಇದು ಹಾಕಿದೀನಿ. ಅಲ್ರಿ ಅದಕ್ಕೆ ಹೇಳ್ರಿ, ನಿಮ್ಮನ್ನ ನೋಡಿ ಖುಷಿ ಆಗದ. ನಾನಲ್ಲ, ನನ್ನ ಹತ್ರ ಕೆಲಸ ಮಾಡೋರು ಬೆಲ್ಲದ ಚಾ ಕುಡಿಲಿ ಅವ್ರ ಆಮೇಲೆ ನಾನು ಅದೊಂದೇ ಅಲ್ಲ, ಆಮೇಲೆ ಎಣ್ಣೆನೂ ಸಹ ಬಳಸಲ್ಲ ಸರ್ ನಾನು. ಎಣ್ಣೆನ ಇದು ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಬಿಟ್ರೆ ಇದು ಬೇರೆ ಎಣ್ಣೆ ಬಳಸಲ್ಲ ನಾನು. ಪ್ಯಾಕೆಟ್ ಎಣ್ಣೆ ಬರುತ್ತಲ್ಲ, ಕಂಪ್ನಿ ಎಣ್ಣೆ, ಅದನ್ನ ಬಳಸೋದೇ ಇಲ್ಲ ನಾನು. ಆಫ್ ಮಾಡಿದ್ರಾ? ಸರ್ ನಿಮ್ ಪರಿಚಯ ಅಂತ ಕೇಳಿದೆ. ಶಿವ ಹೋಟೆಲ್ ಓನರ್. ಹೌದಾ? ಬಹಳ ದೊಡ್ಡ ಹೋಟೆಲ್ ಓನರ್. ಇಲ್ಲ, ನನಗೆ ಗೊತ್ತಿಲ್ಲ. ಹೋಟೆಲ್ಗೆ ತಿಂಗಳಿಗೆ 3 ಲಕ್ಷ ರೂಪಾಯಿ ಬೆಲ್ಲ ಸರ್. ಈಗ ನನಗೆ 3 ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸ್ ಆಗಿದ್ರದ್ದು. ಮೊದಲೆಲ್ಲ ಗ್ಯಾಸ್ಟ್ರಿಕ್ ಆಗೋದು ಏನೇನಾಗ ಸರ್, ಈ ಕಡೆ ಕಾಲು ಒಂದು ಸ್ವಲ್ಪ ಊದ್ಕೊಳ್ಳೋದು, ನಡೆಯಕ್ ಆಗ್ತಿರ್ಲಿಲ್ಲ. ಇವೆಲ್ಲ ಊಟದಲ್ಲಿ ಚೇಂಜ್ ಮಾಡಿದಾಗ ಸಕ್ಕರೆ ಬಿಟ್ವಿ, ಮೈದಾ ಬಿಟ್ವಿ, ಆಮೇಲೆ ಇದಾದ ಎಣ್ಣೆ ಬರುತ್ತಲ್ಲ ಅದನ್ನ ಬಿಟ್ವಿ, ಆಮೇಲೆ ಉಪ್ಪು ಬಿಟ್ವಿ. ಹಂಗಾಗಿ ಒಂದ್ ಸ್ವಲ್ಪ ಆರೋಗ್ಯ ಹಾಸ್ಪಿಟ್ಲಿಗೆ ಹೋಗದಂಗೆ ಸುಧಾರಣೆ ಆಗ್ಬಿಡ್ತು. ಎಲ್ಲ ಬಿಟ್ರಿ ಏನ್ ಉಳಿಸ್ಕೊಂಡ್ರಿ? ಅಲ್ಲ ಸರ್, ಒಳ್ಳೆ ಕ್ವಾಲಿಟಿ ತಿನ್ಬೇಕು. ಈಗ ಉಪ್ಪನ್ನು ತಿನ್ನಲ್ಲ ಸರ್ ನಾವು. ಇದು ಸೈಂದ್ರ ಲವಣ ಅಂತ ಬರುತ್ತೆ, ಅದನ್ನ ತಿಂತೀವಿ. ಗಾಣದೆಣ್ಣೆ ಬಳಸ್ತಾರೆ, ಆಮೇಲೆ ಸಾವಯವ ಬೆಲ್ಲ ಬಳಸಕತ್ತಾರೆ. ಎಲ್ಲ ಚೇಂಜ್ ಮಾಡ್ಯಾರ. ಊಟವನ್ನೇ ಚೇಂಜ್ ಮಾಡ್ಕೊಂಡು 30 ವರ್ಷದಿಂದ ಏನಿತ್ತಲ್ಲ ಅದನ್ನ ಬಳಸ್ತಾ ಇದಾರೆ. 30 ವರ್ಷದಿಂದ ನಾವು ಮಾಡೋ ಪ್ರಯತ್ನ, 30 ವರ್ಷದಿಂದ ನಮ್ಮ ಅಜ್ಜ ಅಜ್ಜಿ ಅವರು ಏನ್ ತಗೋತಾ ಇದಾರೆ, ಈಗ ಅವರು ಆಯ್ತು, ಶಿವ ನ್ಯಾಚುರಲ್ಸ್ ಅವರು ಅದೇ ಆಯ್ತು. 30 ವರ್ಷದಿಂದ ಏನ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ಈಗ ನಾವು ಕೊಡ್ತಾ ಇದೀವಿ ಸಮಾಜಕ್ಕೆ. ರಿಟರ್ನ್ ಬರ್ತಾ ಇದ್ರಿ ಈಗ. ಈಗ 30 ವರ್ಷದಿಂದ ನಿಮ್ಗೆ ಈ ತರ ಕಂಟಾಮಿನೇಷನ್ ಏನ್ ಇದ್ದಿಲ್ಲ ಸರ್. ಏನ್ ಕಲಬೆರಕೆ ಅಂತ ಹೇಳ್ತಿದೀವಲ್ಲ, 30 ವರ್ಷದಿಂದ ಇದ್ದಿಲ್ಲ. ಈಗ ನಮ್ಮ ಅಜ್ಜ ಅಜ್ಜಿ ಸುಮಾರು 100 ವರ್ಷ ಬದುಕಿದ್ರು. ಈಗ ಅವರೇಜ್ ಏನಾಗಿದೆ 70ಕ್ಕೆ ಬಂದಿದೆ, 70ಕ್ಕಿಂತ ಕೆಳಗೆ ಬಂದ್ಬಿಟ್ಟಿದೆ ಈಗ. ಅವ್ರೇನು ನಾವು ಫುಡ್ ಉಪಯೋಗಿಸ್ತಿದ್ರಲ್ಲ ಅದನ್ನ ನಾವು ಇಲ್ಲಿ ರೀಬಿಲ್ಟ್ ಮಾಡ್ತಾ ಇದೀವಿ. ಹಂಗಾರೆ ಮೇಡಮ್ ಅವ್ರೆ, ಇವ್ರಿಬ್ಬರು ನೋಡಿದಾಗ ಇವರು ಮನೆತನ ಕಂಪ್ಲೀಟ್ ಚೇಂಜ್ ಮಾಡ್ಯಾರ, ಆರೋಗ್ಯ ಸುಧಾರಿಸೈತಿ, ಅವ್ರ ಇಡೀ ಸಮಾಜಕ್ಕೆ ಆರೋಗ್ಯ ಅನ್ಸ್ತಾರೆ. ಹೌದು ಸರ್, ಹೌದು. ಅದು ಅವರು ದೊಡ್ಡ ಸಾಧನೆ ಅವ್ರದ್ದು ಸರ್. ಯಾಕಂದ್ರೆ ಹೋಟೆಲ್ ಅಲ್ಲಿ ಎಲ್ಲ ಏನು ನ್ಯಾಚುರಲ್ಸ್ ಎಣ್ಣೆ ಉಪಯೋಗಿಸೋದು, ನ್ಯಾಚುರಲ್ ಬೆಲ್ಲ ಉಪಯೋಗಿಸೋದು ಎಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇದಾರಲ್ಲ, ಅವ್ರು ಒಳ್ಳೆ ಕಾಯಕ ಮಾಡ್ತಾ ಇದಾರೆ. ಖುಷಿ ಆಗುತ್ತೆ. ಏನಕ್ಕೆ ಅಂದ್ರೆ ಎಷ್ಟು ಹಾನೆಸ್ಟ್ ಇದೆ ನೋಡ್ರಿ. ಈಗ ವ್ಯಾಪಾರ ಮಾಡ್ರ ನೋಡಿ, ಎಷ್ಟು ಲಾಭ ಹೆಚ್ಚು ಉಳಿದ್ರೆ ಅಷ್ಟು ಒಳ್ಳೇದು. ಬಟ್ ಅವರು ಇಲ್ಲ, ನನ್ನ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ಸುಧಾರಿಸಬೇಕು ಅಂತ ಇಡೀ ಹೋಟ್ಲಲ್ಲಿ ಮೇಡಮ್ ಅವ್ರೆ ಒಂದು ಸ್ವೀಟ್ ಇಂದ ಹಿಡಿದು ಚಾದಿಂದ ಹಿಡಿದು ಒಟ್ಟ ಎಲ್ಲ ಬೆಲ್ಲದ್ದು. ಆಮೇಲೆ ಸರ್ ನಾನು ಊಟ ಆದ್ಮೇಲೆ ಒಂದ್ ಸ್ವಲ್ಪ ಬೆಲ್ಲ ಬಾಯ ಕಾಯ್ಕಂತ ಸರ್ ತಗೊಂಡಿಂಗೆ. ಊಟ ಆದ್ಮೇಲೆ ಒಂದ್ ಸ್ವಲ್ಪ ಇಷ್ಟು ಬೆಲ್ಲ ತಗೊಂಡು ತಿಂದ್ಬಿಡ್ತೀನಿ ಸರ್. ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಆಮೇಲೆ ಕಫ ಕಟ್ಟಿದ್ರೆ, ಕೆಮ್ಮು ನೆಗಡಿ, ಸ್ವಲ್ಪ ನೀರುಳ್ಳಿ ಬೆಲ್ಲ ತಿಂದ್ಬಿಟ್ರೆ ಕ್ಲಿಯರ್, ಏನೇನು ಇರಲ್ಲ. ಏನ್ರಿ ಸರ್ ನಿಮ್ ಎದುರಿಗೆ ಬಂತಲ್ಲ ರಿಸಲ್ಟ್, ನೀವ್ ನೋಡಿ ನಾವ್ ಇದನ್ನ ಸರ್. ಈಗ ಇದು ಭದ್ರಾವತಿ ಸೈಡ್ ನೋಡಿ ಸರ್, ಬೆಲ್ಲ ಮಾಡೋದು ನಿಂತಿದ್ ನೋಡಿ ಕಾದಿದ್ ಬಂದ ಸರ್. ಅದಕ್ಕೆ ಕಲರ್ ಹಾಕ್ತಾರೆ ಸರ್. ಕಲರ್ ಐತಲ್ಲ ವೆರಿ ಡೇಂಜರ್ ಅದು. ಆಮೇಲೆ ಏನೇನೋ ಕೆಮಿಕಲ್, ಸೋಡಾ ಯಾತ್ರ ಹಾಕ್ತಾರೆ ಸರ್. ನೋಡಿನ ಅದನ್ನ ಯಾವತ್ತು ಕಲ್ಲರನ್ನ
ನಾವು ಅವಾಯ್ಡ್ ಮಾಡೋ ಕಲರ್ಲೆಸ್ ಅನ್ನೇ ತಿನ್ಬೇಕು ನಾವು. ಹಾ ಕಲರ್ ಯಾರು ಪದಾರ್ಥ ತಿಂದ್ರೆ ಅವ್ರಿಗೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ ಸರ್ ಅದು. ಈಗ ಮತ್ತೆ ಈಗ ಹುಡುಗರು ಹಾಸನದಾಗ ಪ್ರಕರಣ ನೋಡ್ತಾ ಇದ್ವಿ. ಹೆಂಗ್ ಹುಡುಗರು ಈಗ ಕಲರ್ ಕೇಕು, ಕಲರ್ ಬೆಲ್ಲ, ಕಲರ್ ಎಲ್ಲದಕ್ಕೂ ಕಲರ್ ಹಾಕಿದ್ರೆ ಸರ್ ಅದು ಸೇಫ್ಟಿನೇ ಇಲ್ಲ. ಆಮೇಲೆ ಡ್ರಿಂಕ್ಸಿಗೂ ಕಲರ್ ಹಾಕ್ತಾರೆ ಸರ್, ಅದರಿಂದಲೂ ಕ್ಯಾನ್ಸರ್ ಕಾಯಿಲೆನೇ ಅವ್ರಿಗೆ. ಡ್ರಿಂಕ್ಸಿಗೆ ಅಲ್ಲ, ಕೂಲ್ ಡ್ರಿಂಕ್ಸ್ ಅಲ್ಲ, ಡ್ರಿಂಕ್ಸಿಗೆ ಕಲರ್ ಕೆಂಪು ಕಲರ್ ಇರುತ್ತೆ. ಬೇರೆ ಮೊದ್ಲೆಲ್ಲ ಎಂಡ ಕುಡಿಯೋರು, ಈಜ್ಲು ಎಂಡ ಕುಡಿಯೋರು, ನೀರ ಕುಡಿಯೋರು ಏನೂ ಆಗ್ತಿರ್ಲಿಲ್ಲ. ಅವತ್ತು ಚೆನ್ನಾಗಿದ್ರು ಗಟ್ಟಿ ಮುಟ್ಟಿಗೆ. ಇವತ್ತೆಲ್ಲ ಕೆಮಿಕಲ್ ಬಂದು ಅದನ್ನು ಹೆಂಡ ಒಳ್ಳೇದಿತ್ತು. ಈಗ ಎಲ್ಲ ಇದು ಕುಡಿತಾರಲ್ಲ, ಯಾವ್ದೋ ಬ್ರ್ಯಾಂಡಿ ಏನೇನು ಕಲರಿಂದ ಜನಗಳಿಗೆ ಕ್ಯಾನ್ಸರ್. ನಮ್ಮ ದೇಶದಲ್ಲಿ ಕೆಲವೇ ದಿವಸ ಹೋದ್ರೆ 90% ಜನ ಕ್ಯಾನ್ಸರ್. ಕರೆಂಟ ಬಂತು, ಸ್ಟಾರ್ಟ್ ಮಾಡ್ರಿ. ಇದು ಕೃಷಿ ಬೆಲ್ಲ, ಫಾರ್ಮಿಂಗ್ ಜಾಗಿರಿ. ನಾವು ಸಾವಯವ ಕೃಷಿ ಮಾಡೋಕ್ಕೋಸ್ಕರ ಸಾವಯವ ಬೆಲ್ಲ ಮಾಡ್ತಾ ಇದ್ವಿ ಸರ್. ನೀವು ಅಲ್ಲಿ ನಾವು ಮಡ್ಡಿ ಅಂತ ಹೇಳಿದ್ವಿ ಹೊಲಕ್ಕೆ ಹಾಕೋದು. ಸೊ ಅದರಲ್ಲಿ 3 ಲೇಯರ್ ಬಂತು. ಒಂದು ಬ್ಲ್ಯಾಕ್ ಲೇಯರ್, ಇನ್ನೊಂದು ಬ್ರೌನ್ ಲೇಯರ್, ಇನ್ನೊಂದು ವೈಟ್ ಲೇಯರ್. ನಾವು ಬ್ಲ್ಯಾಕ್ ಲೇಯರ್ ಎಲ್ಲ ತೆಗೆದು ಬಿಡ್ತೀವಿ ಈ ಬೆಲ್ಲ ಮಾಡ್ಬೇಕಾದ್ರೆ. ಇನ್ನೊಂದು ಬ್ರೌನ್ ಲೇಯರ್, ವೈಟ್ ಲೇಯರ್ ಹಂಗೆ ಬಿಟ್ಟಿರ್ತೀವಿ. ಆದ್ರೆ ಈ ಬೆಲ್ಲ ಮಾಡ್ಬೇಕಾರೆ ಎಲ್ಲದೂ 100% ಮಡ್ಡಿ ತೆಗೆದಿರ್ತೀವಿ, ಕ್ಲಿಯರ್ ಮಾಡಿರ್ತೀವಿ. ಇದು ಯಾಕೆ ಬಿಟ್ಟಿರ್ತೀವಿ ಅಂದ್ರೆ ಹೊಲಕ್ಕೆ ಅದಕ್ಕೆ ಫುಡ್ ಸಿಗ್ಲಿ ಅಂತ, ಏನು ಜಮ್ಸ್ ಇರುತ್ತವಲ್ಲ ಅದಕ್ಕೆ ಫುಡ್ ಸಿಗ್ಲಿ ಅಂತ. ಅಂದ್ರೆ ಇದು ಕೃಷಿಗೆ ಯೂಸ್ ಮಾಡೋದಂದ್ರೆ ಬರೀ ಹೊಲಕ್ಕೆ ಅಷ್ಟೇ ಸರ್. ಇದು ನಾವು ಉಣ್ಣಕ್ ಕೊಡಲ್ಲ, ಜೀವಾಮೃತ ಮಾಡಕ್ಕೋಸ್ಕರ ಮಾಡಿರೋದು. ಇದನ್ನ ಬಂದಿರೋಂತ ರೈತರು ಇಲ್ಲಿ ಬಂದಿರೋರಂತ ಮಿನಿಮಮ್ ಕ್ವಿಂಟಲ್ 50 kg ಒಯ್ತಾರೆ ಹೊಲಕ್ಕೆ ಹಾಕಕ್ಕೋಸ್ಕರ. ಹೆಂಗ ಹಾಕ್ತಾರದ್ ಹೊಲಕ್ಕೆ? ಜೀವಾಮೃತ ಮಾಡ್ತಾರೆ, ಮತ್ತೆ ಹಾಕಕ್ಕೋಸ್ಕರ ಒಯ್ತಾರೆ. ಜೀವಾಮೃತ ಬೆಲ್ಲ ಇದು. ಹೌದನ್ರಿ? 50 ಕ್ವಿಂಟಲ್ 1 ಕ್ವಿಂಟಲ್ ಕೊಡ್ತೀರ? ಹೌದು ಸರ್, ಹೌದು. ಎಲ್ಲ ತಿನ್ನಕ್ ಬರಂಗಿಲ್ಲ, ಅಡಿಗೆಗೆ ಬರಂಗಿಲ್ಲ, ಹೊಲಕ್ಕಷ್ಟೇ ಹಾಕಕ್ಕ. ಹೌದು ಸರ್. ಹೆಂಗ್ ಕೊಡ್ತೀರಿ? ಹೆಂಗ್ ಕ್ವಿಂಟಲ್ ಇದು ಸರ್? ನಾವು ಹೊರಗಡೆ ಆದ್ರೆ 58 ರೂಪಾಯಿ ಕೊಡ್ತೀವಿ ಕ್ವಿಂಟಲ್. ಇಲ್ಲಿ ಬಂದ್ ತಗೊಂಡ್ರೆ 53. ರೈತರು ಯಾರ ಬರ್ಲಿ 1.5 ಕ್ವಿಂಟಲ್ 1 ಕ್ವಿಂಟಲ್ ತಗೊಂಡ್ರೆ 58 ರೂಪಾಯಿ ಹೊರಗಡೆ ಕಳ್ಸೋದು ಕೆಜಿ. ಬರೇ ಹೊಲಕ್ಕೆ ಹಾಕೋ ಬೆಲ್ಲ ಫಸ್ಟ್ ಟೈಮ್ ನಾನಂತೂ ನೋಡ್ತಿರೋದು. ಫಾರ್ಮಿಂಗ್ ಜಾಗಿರಿ ಅಂತಾನೆ ನಾವು ಮಾಡ್ತಾ ಇರೋದು. ಸೊ ಇದಕ್ಕೋಸ್ಕರ ನಾವು ಸಪರೇಟ್ ಮಾಡ್ತೀವಿ ಸರ್ ಅದನ್ನ. ಇದು ಸಪರೇಟ್ ಮಾಡ್ತೀರಿ? ಆ ಬ್ಯಾಚ್ ಸಪರೇಟ್. ಆತ್ರಿ. ಇದಾಯ್ತು ಸರ್. ಇದಾದ್ಮೇಲೆ ಅಡಿಗೆಗೋಸ್ಕರ ಬಾನಿ ಬೆಲ್ಲ. ಎಲ್ಲ ಸೇಮ್ ಕಾಣ್ತಾವ್ರಿ? ಇಲ್ಲ ಸರ್, ಇದು ಬೇರೆ ಇದು ಬೇರೆ ಇರುತ್ತೆ. ಇದು ನೋಡಿ ಗೊತ್ತಾಗುತ್ತೆ, ಇದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಅಡಿಗೆಗೋಸ್ಕರ ಬಾನಿ ಬೆಲ್ಲ ಹೋಳಿಗೆ, ಪಾಯಸ, ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದರಲ್ಲಿ ಸಿಹಿ ಹೆಚ್ಚಿಗೆ ಇರುತ್ತೆ, ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದು 2 ತಿಂಗಳ ಬರುತ್ತೆ ನಿಮಗೆ. ಸೆಲ್ಫ್ ಲೈಫ್ 2 months ಇರುತ್ತೆ ಸರ್. ಇದೇ ಬೆಲ್ಲಕ್ಕೆ ನಾವು ಹರ್ಬಲ್ಸ್ ಹಾಕಿರ್ತೀವಿ. ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಯಾಲಕ್ಕಿ, ಶುಂಠಿ. ಸೊ ಇವು ಹರ್ಬಲ್ ಏನಾಗುತ್ತೆ, ಈಗ ನಾವು ಹರ್ಬಲ್ಸ್ನ ಡೈರೆಕ್ಟ್ ತಗೊಳಕ್ಕಾಗಲ್ಲ, ಕೆಲವೊಬ್ಬರಿಗೆ ಪರಿಚಯನೇ ಇರಲ್ಲ ಹರ್ಬಲ್ಸ್. ಈಗ ಅಶ್ವಗಂಧ ನೀವು ಡೈರೆಕ್ಟ್ ತಗೊಂಡ್ರೆ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಹೀಟ್ ಆಗೋದಾಗ್ಲಿ ಏನಾದರೂ ಅದು ಪರಿಚಯ ಇರಲ್ಲ ಸರ್. ಏನಾದರೂ ಬಾಡಿ ರಿಯಾಕ್ಷನ್ ಆಗುತ್ತೆ. ಬೆಲ್ಲದಲ್ಲಿ ಆಗಲ್ಲ. ಬೆಲ್ಲದಲ್ಲಿ ಆಗಿದ ತಕ್ಷಣ ಅದರಲ್ಲಿ ಇದು ಡಿಕಂಪೋಸ್ ಆಗಿರುತ್ತೆ. ಇದನ್ನ ನೀವು ತಗೊಂಡ್ರೆ ನಿಮ್ಗೇನು ಸೈಡ್ ಎಫೆಕ್ಟ್ ಇರಲ್ಲ. ಆಮೇಲೆ ನಿಮಗೆ ಜಾಸ್ತಿ ಬಾಡಿಯಲ್ಲಿ ಇಮ್ಯುನಿಟಿ ಆಯಿತು, ಸ್ಟ್ರೆಂತ್ ಆಯಿತು, ರೆಸಿಸ್ಟೆನ್ಸ್ ಪವರ್ ಜನರೇಟ್ ಮಾಡಿಕೊಡುತ್ತೆ. ಇದರಲ್ಲಿ 3 ವೆರೈಟಿ ಇದೆ. ಮತ್ತೆ ಅದು ಬಿಟ್ರೆ ರಾಗಿ ಮಾದ್ಲಿ, ಗೋಧಿ ಮಾದ್ಲಿ. ಇದು ರೂರಲ್ ನ್ಯೂಟ್ರಿಷಿಯಸ್ ಫುಡ್. ಇದು ರಾಗಿ ಮಾದ್ಲಿ ಅವಾಗಿನ ಕಾಲದಲ್ಲಿ ಮಾಡ್ತಿದ್ರು ಗೋಧಿ ಮಾದ್ಲಿ. ಅದೇ ತರ ನಾವು ಡೆವಲಪ್ ಮಾಡಿದೀವಿ ರಾಗಿ ಮಾದ್ಲಿ ಅಂತ. ರಾಗಿನ ಮೊಳಕೆ ಹೊಡಿಸಿಬಿಟ್ಟು ಮಾಡಿರ್ತೀವಿ. ಸ್ಪಾಟೆಡ್ ಗೋಧಿನೂ ಆಯ್ತು, ಮೊಳಕೆ ಹೊಡಿಸ್ಬಿಟ್ಟು ಮಾಡಿರ್ತೀವಿ. ಇದಕ್ಕೆ ರಾಗಿ ಬಾರ್ಲಿ ಮತ್ತೆ ಬೇಳೆಗಳು ಮತ್ತೆ ಹರ್ಬಲ್ಸ್ ಹಾಕಿರ್ತೀವಿ. ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಏಲಕ್ಕಿ, ಶುಂಠಿ, ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ. ನಿಮ್ಗೆ ರೆಡಿ ಫುಡ್. ಈಗ ಮಕ್ಕಳು ಹೊರಗಡೆಯಿಂದ ಬರ್ತಾರೆ, ಸುಸ್ತಾಗಿರ್ತಾರೆ, ಏನೋ ತಿಂದ್ಬಿಡ್ತಾರೆ ಜಂಕ್ ಫುಡ್. ಅದೇ ಟೈಮ್ನಾಗೆ ನೀವು ಇದನ್ನ ಕೊಟ್ರೆ ಮಕ್ಕಳಿಗೆ ಒಳ್ಳೆ ಫುಡ್ ಕೊಟ್ಟಂಗಾಗತ್ತೆ. ರೆಡಿ ಫುಡ್. ಅಥವಾ ನೀವು ಊಟದ ಜೊತೆಗೆ ಸ್ವಲ್ಪ ತಿನ್ಬೋದು ಸಿಹಿನ.
ಊಟದ ಜೊತೆಗೆ ಮೀಲ್ಸ್ ಜೊತೆಗೆ ಏನು ಕೆಲಸ ಬರೀ ಹಾಲು ತುಪ್ಪ ಹಾಕೊಂಡು ಕಲಿಸ್ಕೊಂಡು ತಿನ್ನೋದು ರೆಡಿ ಫುಡ್. ಅದು ಬಿಟ್ಟರೆ ಮಿಲೆಟ್ ಮಾಡಿದೀವಿ. ಮಿಲೆಟ್ ಅದನ್ನೆಲ್ಲ ಇಲ್ಲೇ ಇವರೇ ಎಲ್ಲ ನಾವೇ ಮಾಡೋದು. ಹೌದಾ? ಇದು ಎಲ್ಲ ಮಿಲೆಟ್ಸ್ ಹಾಕಿರ್ತೀವಿ. ಆಮೇಲೆ ಸೀರಿಯಲ್ಸ್ ಹಾಕಿರ್ತೀವಿ, ಮಿಲೆಟ್ಸ್ ಮತ್ತೆ ಸೀರಿಯಲ್ಸು, ಮತ್ತೆ ಹರ್ಬಲ್ಸ್ ಹಾಕಿರ್ತೀವಿ, ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಎನರ್ಜಿ ಸೀಡ್ಸ್ ಹಾಕಿರ್ತೀವಿ. ಇದಕ್ಕೆ ಏನು ಅಂದ್ರೆ ನಮ್ದು ಹಾಫ್ kg ಬೆಲ್ಲ ಫ್ರೀ ಇರುತ್ತೆ, ಮತ್ತೆ ನ್ಯಾಚುರಲ್ ಸಾಲ್ಟು ಫ್ರೀ ಇರುತ್ತೆ. ಇದು ಪ್ರಿಮಿಕ್ಸ್ ಅಂತ. ಇದರಲ್ಲಿ ಈಗ ನೀವೇನಲ್ಲ ಬರೀ ನೀರ್ನಾಗ ಹಾಕಿ ಕುಸಿದ್ರೆ ಟೀ ರೆಡಿ, ನೀರ್ನಾಗ ಹಾಕಿ ಕುಸಿದ್ರೆ ಇದು ಕಷಾಯ ತರ, ಹಾಲು ಹಾಕಿದ್ರೆ ಟೀ ಆಗುತ್ತೆ. ಇವು ಪ್ರಿಮಿಕ್ಸ್ ಅಂತ. ಇದರಲ್ಲಿ 6 ವೇರಿಯಂಟ್ಸ್ ಇದಾವು. ಜಿಂಜರ್, ಹರ್ಬಲ್, ಪುದೀನ, ತುಳಸಿ ಮತ್ತೆ ಶುಂಠಿ. ಇವೆಲ್ಲ ಬೆಲ್ಲ ಆಗೋ ಮುಂದೆನೆ ಕುದೀತಾ ಇರುತ್ತಲ್ಲ ಅವಾಗಲೇ ಹಾಕಿ ರೆಡಿ ಆಗಿರುವಂತದ್ದ ಇದೆಲ್ಲ, ಅಥವಾ ನೀವು ರೆಡಿ ಆದ್ಮೇಲೆ ಪುಡಿ ಆದ್ಮೇಲೆ ಸೇರಿಸಿರುವಂತದ್ದ? ಪುಡಿ ಆದ್ಮೇಲೆ ಮಾಡಿರಂತದ್ದು. ಪುಡಿ ಆದ್ಮೇಲೆ ಸೇರಿಸಿದ್ರಿ? ಸರ್, ಪುಡಿ ಆದ್ಮೇಲೆ ಅವೆಲ್ಲ ಮೇಕಿಂಗ್ ತೋರಿಸ್ತೀರಿ ನಮಗೆ ನೀವು? ನೆಕ್ಸ್ಟ್ ಇನ್ನೊಂದ್ಸಲ ಬರ್ತೀವಿ. ಹೌದು ಸರ್. ಹೇಗೆ ಇವೆಲ್ಲ ತಯಾರಾಗ್ತವೆ ಅನ್ನೋದನ್ನ ವೀಕ್ಷಕರಿಗೆ ನೇರವಾಗಿ ತೋರ್ಸೋಣ, ಇಲ್ಲ ಅಂದ್ರೆ ಅವ್ರಿಗೆ ಅದ್ರ ಅರಿವು ಬರಲ್ಲ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತಾರಲ್ಲ, ಮತ್ ಸರ್ ಹಂಗೆ ಕರ್ಕೊಂಡ್ ಬಂದ್ರೆ ನಮ್ಗೀಗ ನಾನು ನಿಮ್ಗೆಲ್ಲ ಬರೇ ಹೇಳೋದಲ್ಲ, ನಾನು ಡೈರೆಕ್ಟ್ ಆಗಿ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಾರ. ನಮ್ಗೀಗ ಅವ್ರ ಬಗ್ಗೆ ಇನ್ನೊಂದಿಷ್ಟು ಗೌರವ ಯಾಕೆ ಮೂಡ್ತು ಅಂತಂದ್ರೆ ಸುಮ್ನೆ ಹೇಳಿಲ್ಲ ನೋಡ್ರಿ ಅವರು. ಅವರು ಸರ್ಚ್ ಮಾಡಿದ್ದಾರೆ, ನಿಮ್ಮಂತವ್ರು ಹುಡುಕಿದ್ದಾರೆ, ಅದಕ್ಕೆ ಅವ್ರ ಶ್ರಮ ಮೆಚ್ಕೊಂಡು ನಾನು ಇಲ್ಲಿಗೆ ಬಂದೀನಿ. ಹಂಗಾಗಿ ನಿಮ್ಮ ಪ್ರಾಡಕ್ಟ್ ಏನೇನಿದೆ, ಏನೇನು ಹಾಕ್ತಿರಿ ಅದಕ್ಕೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತರೋಣ. ಯಾಕೆಂದ್ರೆ ಹಿಂಗ್ ಹೇಳಿದ ತಕ್ಷಣ ಅವ್ರಿಗೆ ನೋಡ್ಬೇಕ್ರಿ ಕಣ್ಣಾರೆ. ಈಗ ನಿಮ್ ಬೆಲ್ಲ ನೋಡಿದ್ರೆ ಎಲ್ಲ ಅರ್ಥ ಆತವ್ರಿಗೆ. ಹಿಂಗ ಏನೇನು ನಿಮ್ ಪ್ರಾಡಕ್ಟ್ಸ್ ಅದಾವು ಅವಕ್ಕೆಲ್ಲ ಇನ್ನೊಂದು ಸಂಚಿಕೆಯಲ್ಲಿ ತರೋಣ ಅಲ್ವಾ? ಎಲ್ಲ ವಿವರವಾಗಿ ತಿಳಿಸಂಗಾಗುತ್ತೆ. ಈಗ ರೇಟ್ ನಿಮ್ದು ಎಲ್ಲಿಂದ ಎಲ್ಲಿವರೆಗೆ? ಸರ್ ನಾವು ಇಲ್ಲಿ ಬಂದು ತಗೊಂಡ್ರೆ ಒಂದು ಪ್ರೈಸ್ ಇದೆ, ರಿಟೇಲ್ ಹೊರಗಡೆ ಏನ್ ಮಾಡ್ತೀವಿ. ಇದು ಹೊರಗಡೆ ನಾವು 85 ಕಳಿಸ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಕಳ್ಸೋದು 85 ಇಂದ 130. ಕೊರಿಯರ್ ಚಾರ್ಜ್ ಎಲ್ಲ ಅವ್ರದೇ ಸರ್, ಅವ್ರದ್ದು. ಈಗ ನಾವು ಯಾರ ಈಗ ಕೇಳಿದ್ರೆ ಹೆಂಗ್ ಕಳಿಸ್ತೀರಿ ಅವ್ರಿಗೆ? ಎಷ್ಟು ದೂರದಿಂದ ಆದ್ರೂ ಫೋನ್ ಮಾಡಿದ್ರು ಕಳಿಸ್ತೀವಿ ಸರ್. ಮಿನಿಮಮ್ 10 kg ಆಗ್ಬೇಕು ಸರ್ ಅವ್ರು. ಮಿನಿಮಮ್ 10 kg, 1 kg 2 kg ಆರ್ಡರ್ ಮಾಡಿದ್ರಿಲ್ಲ? ಈಗ ನಾವು VRL ಕಳಿಸ್ಬೇಕಾಗುತ್ತೆ. 1 kg 2 kg ತಗೊಳಲ್ಲ ಅವ್ರು, ಮಿನಿಮಮ್ 10 kg ಆಗ್ಬೇಕು. ಅಲ್ಲ ಈಗ ಪಾಪ ಅಲ್ಲ ಸರ್, ನಮ್ಮೆಲ್ಲ ಪ್ರಾಡಕ್ಟ್ ನೀವು 9 ತಿಂಗಳ ಬರುತ್ತೆ ನಿಮಗೆ. ಅಂದ್ರೆ ಎಲ್ಲ ಒಂದೊಂದು ಆರ್ಡರ್ ಮಾಡ್ಕೊಂಡ್ಬಿಡ್ರಿ ಅಂತೀರಿ? ಹೌದು ಸರ್, 9 ತಿಂಗಳ ಬರುತ್ತೆ ನಿಮಗೆ. ಹಾಲು ಹೊಡೆದು ಒಳ್ಳೆಯಾಗದ ಕೆಡಲ್ಲ ಸರ್. 9 ತಿಂಗಳ. ಆಮೇಲೆ ಬೆಲ್ಲ ನಿಮ್ಗೆ ನಾವು ಇವತ್ತು ಮಾಡಿದ ಬೆಲ್ಲ ಪ್ಯಾಕ್ ಮಾಡ್ಬೇಕಂದ್ರೆ ನಮ್ಗೆ ಮಿನಿಮಮ್ 15 ದಿವಸ ಬೇಕು. ಬೆಲ್ಲ ಇಟ್ಟಷ್ಟು ತನ್ನ ಕ್ವಾಲಿಟಿ ಮತ್ತೆ ರುಚಿ ಎನ್ರಿಚ್ ಆಗಿರುತ್ತೆ. ನೀವು ಹಳೆ ಬೆಲ್ಲ ತಿಂದಂಗೆ ಲೈಕ್ ಲಿಕ್ಕರ್ ಅದು ಹೆಂಗೆ ಟೈಮ್ ಹಾಕೊಂತ ಹೋಗುತ್ತೆ, ಹಂಗೆ ಟೇಸ್ಟ್ ಮತ್ತೆ ಗುಣಗಳು ಚೇಂಜ್ ಹಾಕೊಂತ. ನಾವು ನಮ್ಮ ಮನೆಗೆ ಒಂದು ಬೆಲ್ಲ ತಂದಿಟ್ಟಿದ್ವಿ, ಆರ್ಗ್ಯಾನಿಕ್ ಅಂತ ಕೊಟ್ರು. ಒಂದು 3 ತಿಂಗಳಿಗೆ ಬುಳುಸ್ ಬಂದ್ಬಿಟ್ಟಿತ್ತು ಅದು ಸರ್. ಅದರಲ್ಲಿ ಬೆಲ್ಲ ಹಾಳಾಗಕ್ಕೆ ಒಂದ್ 2 ಕಾರಣ. ಅದರಲ್ಲಿರೋ ಮಾಯಿಶ್ಚರ್ ಮತ್ತೆ ಕೆಮಿಕಲ್ಸ್. ಮಾಯಿಶ್ಚರ್ ಬೆಲ್ಲದಲ್ಲಿ ಇತ್ತಂದ್ರೆ ಜಲ್ದಿ ಹಾಳಾಗತ್ತೆ, ಮತ್ತೆ ಕೆಮಿಕಲ್ಸ್ ಇತ್ತಂದ್ರೆ ಜಲ್ದಿ ಹಾಳಾಗ. ನೀವು ಅದನ್ನ ತೆಗೆದ್ಬಿಟ್ಟಿದ್ದೀರಿ? ಮಾಯಿಶ್ಚರ್ ಎಲ್ಲ ತೆಗೆದ್ಬಿಟ್ಟಿದೀವಿ ಸರ್. ಮಾಯಿಶ್ಚರ್ ಎಲ್ಲ ರಿಮೂವ್ ಮಾಡಿದೀವಿ ನಾವು. ಸೊ ನಿಮ್ಗೆ ನಾವ್ ಅಲ್ಲಿ ತಗೊಂಡೋದಾಗ ಏನು ಮುಚ್ಚಿಡ್ಬೇಕಾ? ಇಲ್ಲ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಮುಚ್ಚಿಡ್ಬೇಕಾಗುತ್ತೆ. ಏರ್ ಟೈಟ್ ಮಾಡಿ ಇಡ್ಬೇಕು. ಏರ್ ಟೈಟ್ ಮಾಡಿ ಓಪನ್ ಮಾಡಿಡಂಗಿಲ್ಲ. ಬೇಕಾದಾಗ ಪಟ್ ಅಂತ ತೆಗೆದ ಹಾಕದ ಮತ್ತೆ ಮುಚ್ಚದ. ಹೌದು ಸರ್. ಬೆಲ್ಲ ಏನಾಗುತ್ತೆ ಬೇಸಿಗೆಗಾಲದಲ್ಲಿ ಮಾಯಿಶ್ಚರ್ನ ಹೀರ್ಕಂತದ್ದು. ಬೇಸಿಗೆಗಾಲದಲ್ಲಿ, ಮಳೆಗಾಲದಲ್ಲಿ ಮಾಯಿಶ್ಚರ್ನ ಬಿಟ್ಕೊಡತ್ತೆ. ಸೊ ಅದಕ್ಕೆ ಏನಾಗೋದು, ಹೊರಗಡೆಗಿಂದ ಬಂದಾಗ ಬೆಲ್ಲ ತಿನ್ರಿ, ಸುಸ್ತಾಗಿ ಬಂದಿರ್ತೀರಾ. ಅವಾಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಬೆಲ್ಲ ಕೊಡ್ತಿದ್ರು, ಬೆಲ್ಲ ನೀರು ಕೊಡ್ತಿದ್ರು. ದೇಹದಾಗೆ ಏರುಪೇರು ಆಗ್ತಿರುತ್ತೆ. ಈಗ ಹೊರಗಡೆ ನೀವು ಅಡ್ಡಾಡ್ ಬಂದ್ರೆ ನಿಮ್ಗೆ ದೇಹದಲ್ಲಿ ರಕ್ತದ ಸಂಚಲನ ಏರುಪೇರು ಆಗುದು. ಬೆಲ್ಲ ತಿಂದ್ರೆ ಅದು ಮೇಂಟೈನ್ ಮಾಡುತ್ತೆ pH ವ್ಯಾಲ್ಯೂ. ಬೆಲ್ಲದಲ್ಲಿ ಅಷ್ಟೊಂದು ಗುಣಗಳಿದಾವೆ ಸರ್. ಬೆಲ್ಲ ಒಂದು ಅದ್ಭುತ ಅಂತ ಹೇಳ್ಬೋದು ನಾವು. ಬೆಲ್ಲ ನೀವು ಫುಡ್ ಮಾಡಿದ್ರು ಬೆಲ್ಲನೇ ಮೇಲಿರುತ್ತೆ. ಭಾಳ ನಾವು ಇಲ್ಲಿ ಬರಕಚ್ಚಿ ನಮ್ಮ ಮನೆಯವ್ರ ನಾವು ಬರಕಚ್ಚಿ ಒಂದು 8-9 ವರ್ಷ ಸರ್. ನಮ್ಮೂರ ನಮ್ಮ ಮುಕ್ತಾನಳ್ಳಿ ನಮ್ಮೂರು. ನಾವೆಲ್ಲೂ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲೇ ಬರ್ತಾ ಇರೋದು. ಸ್ವಂತ ಮನೆಯವ್ರಿಗೇನೆ ಹೆಚ್ಚಿಗೆ ನೋಡ್ಕೊಂತಾರೆ ಸರ್. ಹ್ಞೂ ಸರ್, ನಾವು ಬರೋದೇ ಕಾಯ್ತದ. ಅಮ್ಮಗಿನ ಮುಂಚೆ ನಾವೇ ಕಾಯ್ತಿದ್ವಿ. ನಮ್ಮ ಕಾಮಿಡಿ ಮಾಡೋದ್ರಾಗಲಿ ಭಾಳ ಚೆನ್ನಾಗಿ ಒಂದ್ ಸ್ವಲ್ಪ ಸಿಟ್ಟು ಮಾಡಿದ್ರೆ ಅದು ಸಿಟ್ಟು ಎಷ್ಟು ಮಾಡಿದ್ರೆ ಅಷ್ಟು ತಮಾಷೆ ಸರ್. ನಮ್ ಅವಣ್ಣ ಈಗ ಸರ್ 15 ದಿವಸ ಸರ್, ನಮಗೆಲ್ಲ 15 ವರ್ಷನೇ ಆಗೈತೆ ಸರ್. ಸರ್ ಯಾವಾಗ ಬರ್ತಾರ ಅಂತ ಕಾಯ್ತಾ ನೋಡ್ರಿ ಸರ್ ನಾವಂತೂ. ಅಲ್ಲಿ ಬಂದ್ರೆ ಅವ್ರಿಗೆ ನಮ್ಮ ಹುಲಿಗಳು
ಇಲ್ಲಿ ಬಂದ್ರ ಇವ್ರು ಹುಲಿಗಳು ಅಷ್ಟು ತಮಾಷೆ ಸರ್ ನಮ್ ಸರ್ ಬಾಳ ಚೆನ್ನಾಗಿ ಬಾಳ ಚೆನ್ನಾಗಿ ಇದ್ ಮಾಡ್ತಾರ ಸರ್ ಅವ್ರಂತ ಗುಣ ಎಲ್ಲಿ ಮತ್ತೆ ಬೇರೆ ಕಡೆ ಸಿಗ್ತತಿಲ್ಲ ಗೊತ್ತಲ್ಲ ಮುಕ್ತನಹಳ್ಳಿ ನಮ್ಮೂರಿಂದ ಮುಕ್ತನಹಳ್ಳಿಗೆ 25 ಜನ ಕೆಲಸ ಕೊಡ್ತಾರೆ ನೋಡ್ರಿ ಕಬ್ಬು ಕಡೆಯವರು ನಮ್ಮೂರವ್ರು ಸರ್ ನಾವು ಆಲಿ ಮನೆ ಕೆಲಸ ಮಾಡೋರು ನಾವು ಒಂದೇ ಊರವ್ರಿ 25 ಜನ ಲೇಬರ್ ಕೆಲಸ ಕೊಡ್ತಾರ ಸರ್ ಎನಿ ಟೈಮ್ ಇವತ್ತಿನ ಕಾಲದಾಗ ಯಾರು ಅಷ್ಟು ಮಾಡ್ತಾರ ಸರ್ ನೆನೆಸಿ ಅವ್ರು ನೆನೆಸಿ ನಾವು ಊಟ ಮಾಡ್ಬೇಕು ಇವತ್ತಿನ ಕಾಲದಾಗ ಬೇರೆ ಬೇರೆ ಕಡೆ ಕೆಲಸ ಮಾಡೋರೆಲ್ಲ ನೋಡಿದೇವಿ ಸರ್ ಸಿಟ್ ಮಾಡಾರ ಆದ್ರೂ ಸಹ ನಮ್ ಸರ್ 3 ದಿವಸ 4 ದಿವಸ ನಡಿಯಮ್ಮ ನೀನು ಅಂತಾರ ಇಲ್ಲಿ ನಮಗೆ ಫುಲ್ ಮಾಡ್ತೀನಿ ಸರ್ ಅವ್ರು ಇದ್ರು ಮಾಡ್ತಾರೆ ಅವ್ರು ಇಲ್ಲದ್ರು ಮಾಡ್ತಾರೆ ಸರ್ ಗುಣ ಎಲ್ಲಿ ಬರಲ್ಲ ಸರ್ ನಮ್ ಬಿಟ್ಟು ಹೋಗಿರ್ತಾರ ಸರ್ ಏನ್ ನಮ್ ಸರ್ ಗಾಡ ಬರ್ಲಿ ಅಂತ ನಾವು ಕೇಳ್ತೇವೆ ನೋಡಿ ಸರ್ ಅಷ್ಟೇ ನಮಗೆ ಬಿಟ್ಟು ಹೋಗಿದ್ರೆ ಬಾಳ ಇದಾಗಿದೆ ಸರ್ ಇಲ್ಲದ್ರೆ ನಮ್ ಸರ್ ಬಂದಿದ್ರೆ ಬಾರಿ ಚೆನ್ನಾಗಿ ಹೇಳ್ತಿದ್ರು ಸರ್ ಬಾಳ ಚೆನ್ನಾಗಿ ಇದ್ ಮಾಡ್ತಿದ್ರು ಬಾಳ ಬರ್ತೀವಿ ನೀವು ಬಂದದ್ಕೆ ಬರ್ತಿ ಖುಷಿ ಮಾಡ್ತಿದ್ರು ಅವ್ರು ನಮ್ ಸರ್ ಅವ್ರದೊಂದು ಹಾಕ್ರಿ ಸರ್ ನಮ್ಮ ಫೋಟೋನ ಅವ್ರ ಏನ್ ಬಿಡಲ್ಲ ಸರ್ ಅಲ್ಲ ಸರ್ ಅವ್ರು ನಮಗಿನ ಅವ್ರ ಮನೆಯವ್ರು ಪಾಪ ನಮಗಿನ ಹೆಚ್ಚಿಗೆ ಕಾಳಜಿ ಅವ್ರಿಗಿರ್ತ ಸರ್ ನಾವೆಲ್ಲ ಕೂಲಿ ಮಾಡೋರು ಸರ್ ನಾವು ಅಲ್ಲ ಸರ್ ನಾವು ಕೆಲಸ ಮಾಡೋದು ಎಷ್ಟು ಕಾಳಜಿ ಮಾಡ್ತೇವೆ ಅಮ್ಮರ್ ಮಾಡಲ್ಲ ಸರ್ ಏನ್ ಕಷ್ಟ ಸುಖ ಬಂದ್ರೆ ನೋಡ್ಕೊಂತಾರ ಸ್ವಂತ ಮನೆಯವ್ರಿಗಿನ ಹೆಚ್ಚಿಗೆ ಸರ್ ನಾವ್ ಹೇಳ್ತಾರ ಮಾಡ್ತಾರ ಸರ್ ಮನೆಯವರೆಲ್ಲ ಸಿಟ್ಟು ಮಾಡ್ತಾರಲ್ಲ ಸರ್ ನಮ್ ಸರ್ ಅಷ್ಟು ಒಳ್ಳೆ ಇದು ಅವರು ಅಷ್ಟೇ ಸರ್ ಅವ್ರ ಅಪ್ಪಾಜಿ ಅವ್ರ ಅಮ್ಮ ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರ ಸರ್ ಸುಮ್ನೆ ಅನ್ಬಾರ್ದು ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಮನೆ ಫ್ಯಾಮಿಲಿ ನಮ್ಮ ಮನೆಗಳ ಮೇಲೆ ಅಷ್ಟು ನಾವು ಅಷ್ಟು ಇಷ್ಟಪಡಲ್ಲ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನೋಡ್ಕೊಂತಾರೆ ಸರ್ ಹಬ್ಬ ಉಣಿ ಅಂದ್ರೂ ಅಷ್ಟು ಕಾಳಜಿ ನಮ್ ಸರ್ರಿಗೆ ಎಷ್ಟು ಹೇಳಿದ್ರು ನೀವೆಲ್ಲ ಯಜಮಾನ್ರಿ ಏನ್ ಮಾಡ್ತಾರಮ್ಮ ನಮ್ಮ ಮನೆಯವ್ರು ಅಲ್ಲದ್ರಲ್ಲ ಅವ್ರೆ ಸರ್ ಗಂಡ ಹೆಂಡತಿ ಕೆಲಸ ಕೊಟ್ರಿ ನಾವು ಬರಕಚ್ಚಿ 3 ವರ್ಷ ಆಯ್ತು ಸರ್ ನಮ್ಮ ಮನೆಯವ್ರು ಬರಕತ್ತಿ ಎಲ್ಲ 8-9 ವರ್ಷ ಆಯ್ತು 8-9 ವರ್ಷ ಆಯ್ತು ಹಳೆ ಮನೆ ಸ್ಟಾರ್ಟ್ ಆಗಿ 1 ವರ್ಷಕ್ಕೆ ಬಂದ್ರು ನಮ್ಮ ಮನೆಯವ್ರು ನಾವು ಅವಾಗಿಂದ ಇಲ್ಲೇ ಸಹ ಬರ್ತಾರೆ ಜೀವನ ಇಲ್ಲೇ ನಡೆದಕ್ಕೆ ನಮ್ ಜೀವನ ನಾವು ರೂಪಿಸ್ಕೊಂತಾರದ ಇಲ್ಲೇ ಸರ್ ನಾವ್ ಹೇಳ್ದೇವಲ್ಲ ಸರ್ ಇಲ್ಲಿ ನೆನೆಸಿ ನಾನು ಊಟ ಮಾಡ್ತೇವೆ ಅಂತ ಹೇಳ್ತಿಲ್ಲ ಸರ್ ಅಷ್ಟೇ ನೋಡ ಹಳ್ಳಿಯಾಗ ಅವ್ರ ಉದ್ಯೋಗ ಶುರು ಮಾಡಿದ್ದಕ್ಕೆ ನಿಮ್ಗೆಲ್ಲ ಕೆಲಸ ಹ್ಞೂ ಸರ್ ಅವ್ರು 4 ಜನ ಕೆಲಸ ಕೊಟ್ಟು ನಮ್ಮ ಲೇಬರ್ಗೆ 25 ಜನ ಕೆಲಸ ಕೊಟ್ರ ಅಂತ ಹೇಳಿಲ್ಲ ಸರ್ ಹಿಂಗೆಲ್ಲ ಹಳ್ಳಿಯಾಗ ಆದ್ರೆ ಎಷ್ಟು ಚಂದ ಅಲ್ವಾ ಅಂದ್ರೆ ಇವ್ರ ತರ ಎಲ್ಲರೂ ಯೋಚನೆ ಯೋಚನೆ ಮಾಡೋರು ಯಾರು ಅಲ್ಲ ಸರ್ ಈಗ ಅವ್ರು ಯೋಚನೆ ಮಾಡ್ತಾರ ಅಂದ್ರೆ ಎಲ್ಲರೂ ಯೋಚನೆ ಮಾಡ್ಬೇಕಲ್ಲ ಸರ್ ಈಗ ನಮ್ಮ ಮೇಡಮ್ ಅವ್ರ ಬಾಳ ಓದಿದಾರ ಅವ್ರ ಅಷ್ಟು ಎಜುಕೇಶನ್ ಬಿಟ್ಟು ಯಾಕೆ ಮಾಡ್ತಾರ ಸರ್ ನಮಗಿನ ಹೆಚ್ಚಿಗೆ ಲೇಬರ್ ಮಾಡ್ದಂಗೆ ಕೆಲಸ ಮಾಡ್ತಾರ ಸರ್ ಕುತ್ಕೊಂಡ್ ನಮ್ ಜೊತೆ ನಮ್ ಜೊತೆಗೆ ಕುತ್ಕೊಂಡ್ ಬೆಲ್ಲ ಓದ್ತಾರ ಸರ್ ಬಿಸ್ಲಾಗ ನಾನು ಇಷ್ಟು ಓದಿದ್ದೀನಿ ನಾನು ಯಾಕೆ ಮಾಡ್ಬೇಕು ಅಂತ ಅವ್ರ ಒಳಗೆ ಕುತ್ಕೋಬಹುದು ಸರ್ ನಮ್ ಜೊತೆ ಕಸ ಹೊಡಿತಾರ ನಮ್ ಜೊತೆ ಬಟ್ಟೆ ಸೀರೆ ಬೆಲ್ಲದ ಬಟ್ಟೆ ತೊಳಿತಾರ ನಮ್ ಮೇಡಮ್ ಅವರು ನಮ್ ಸರ್ ಆದ್ರೂ ಅಷ್ಟೇ ನಮ್ ಮೇಡಮ್ ಆದ್ರೂ ಅಷ್ಟೇ ಸರ್ ನಮ್ ಜೊತೆಗೆ ಕೂಲಿ ಇರ್ತಾರ ಕೆಲಸ ಮಾಡ್ತಾರ ಒಬ್ಬೊಬ್ರು ಸುಮ್ ಕುತ್ಕೊಂಡಿರ್ತಾರ ಸರ್ ಫ್ಯಾನಿಂಗ್ ಕೇಳಾಗ ಮಾಡ್ರಿ ನೀವು ಅಂತಾರ ಅವ್ರಾಗ ಮಾಡಲ್ಲ ಸರ್ ಮಾಡಲ್ಲ ಸರ್ ನಮ್ ಜೊತೆಗೆ ಕೆಲಸ ಹಂಗಾಗಿ ಅವ್ರ ಏಳಿಗೆ ಹಾಕದ್ರ ಅಷ್ಟೇ ಸರ್ ವಾರದ ಕೂಲಿ ತಿಂಗಳ ಕೂಲಿ ಡೈಲಿ ಆದ್ರೆ ಡೈಲಿ ಇಸ್ಕೋಬಹುದು ಸರ್ ವಾರ ಆದ್ರೆ ವಾರ ಹೆಂಗಂದ್ರೆ ಹಂಗ ಸರ್ ಇವತ್ತ ಕೆಲಸ ಮಾಡಿ ಇವತ್ತ ಕೊಡು ಅಂದ್ರೆ ಇವತ್ತ ಕೊಟ್ಟು ಕಳಿಸ್ತಾರ ಸರ್ ನಮಗೇನು ಪೇಮೆಂಟ್ಗೇನು ಇದು ಮಾಡಿಲ್ಲ ಸರ್ ನಮ್ಮ ಸಾಲ ಸಂಬಂಧ ಇರ್ತಾವಲ್ಲ ಸರ್ ನಮಗೆ ಯಾವ ಇವತ್ತೇ ಕೊಡ್ಬೇಕಂದ್ರೆ ಇವತ್ತೇ ಕೊಡ್ತಾರ ಸರ್ ವಾರ ಕೊಡ್ರಿ ಅಮ್ಮ ಅಂದ್ರೆ ವಾರ ಕೊಡ್ತಾರ ನಮಗೆ ದುಡ್ಡಿಗೆ ಮಾತ್ರ ಇದು ಮಾಡಿಲ್ಲ ಮಕ್ಕಳು ಏನೇನು ಓದ್ತಾರವ ನಮಗೆ ಒಬ್ಳು 5ನೇ ಕ್ಲಾಸ್ ಹೋಗ್ತಾಳ ಸರ್ ಒಬ್ಳು 2ನೇ ಕ್ಲಾಸ್ ಹೋಗ್ತಾಳು ಒಬ್ಳು ಇನ್ನು ಅಂಗನವಾಡಿ ಹೋಗ್ತಾನೆ ಸರ್ ನಮ್ದು ಒಂದೇ ಪಾಪ ಸಹ 2ನೇ ಕ್ಲಾಸ್ ಹೋಗ್ತಾನೆ ಚಲೋ ಓದಿಸ್ತಿದ್ದೀರಾ ಈಗ ಮೇಡಮ್ ಅವ್ರ ನೋಡಿ ಓದಿಸ್ಬೇಕಂತ ಹ್ಞೂ ಸರ್ ನಮಗೆ ಅವ್ರದೇ ಸಹಕಾರ ಅಂತ ಹೇಳ್ತಾವಲ್ಲ ಸರ್ ನಾವು ಮಕ್ಕಳು ನಾವು ಊಟ ಮಾಡ್ತಾ ಇದಾವೆ ಅಂದ್ರೆ ಇಲ್ಲಿ ನೆನೆಸ್ಕೊಂಡು ಊಟ ಮಾಡ್ತಾ ಇದಾವೆ ಸರ್ ನಿಮ್ಮ ಮಕ್ಕಳು ಮುಂದೆ ಇಂಥ ಉದ್ಯಮ ಶುರು ಮಾಡಂಗ ಆಗ್ಬೇಕು ಅಂತ ಕನ್ಸಿರ್ಬೇಕು ನಿಮ್ಗೆ ಈಗ ಅವ್ರಿಗೆ ಏನ್ ಶಕ್ತಿ ಇತ್ತು ಈಗ ನೋಡ ಲಕ್ಷಾಂತರ ಸಂಬಳ ಬಿಟ್ಟು ಇಲ್ಲಿಗೆ ಬಂದ್ರು ಅವ್ರಿಗೆ ಏನ್ ಖುಷಿ ಇದೆ ಅಂದ್ರೆ ನಾವು ಎಷ್ಟು ಲಾಭ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ನಿಮ್ಮಂತವ್ರು ಬದುಕ್ತಿರೋ ಅನ್ನೋದು ನಮಗ್ ಬಹಳ ಖುಷಿ ಅಂತ ಹೇಳ್ತಿದ್ರು ಜನ ಸಲೋಬೇಕಂದ ಅವ್ರು ಹೆಂಗ್ ಮಾಡಿದಾರ ಅಲ್ಲಮ್ಮ ಸರ್ ಅವರು ಹೋಗ್ಬೋದಲ್ಲ ಸರ್ ಬಿಟ್ಟು ನಾವ್ ಯಾಕೆ ಮಾಡೋಣ ಅಂತ ಅವ್ರು ಹೋಗ್ಬೋದಲ್ಲ ಫ್ಯಾನಿಂಗ್ ಕೆಳಗ ಕುತ್ಕೊಂಡ್ ಒಂದ್ ಎಲ್ಲ ಅಂತ ಸರ್ ಜಾಸ್ತಿ ಇರೋದು ಆದ್ರೆ ಅದನ್ನ ಮಾಡ್ತಾ ಇಲ್ಲಲ್ಲ ಇವರು ನಮ್ ಜೊತೆ ಸರ್ವ್ ಮಾಡ್ತಾ ಇಲ್ಲ ಮೇಡಮ್ ಅವ್ರು ಮಾಡ್ತಾ ಇಲ್ಲ ನಮ್ಮೂರಾಗ ಡೈಲಿ ಕೆಲಸ ಒಂದೇ ಸಮಕ ಸಿಗಲ್ಲ ಸರ್ ಇಲ್ಲಿ ನಮಗೆ ಬಂದ್ರೆ ಡೈಲಿ ಕೆಲಸ ಸಿಗ್ತದೆ ಡೈಲಿ ಕೆಲಸ ಡೈಲಿ ಕೆಲಸ ಏನೋ ನಿಮ್ಮನ್ನ ನೋಡ್ದೆ ನಿಮ್ ಜೊತೆ ನಾನು ಕೆಲಸಕ್ಕೆ ಇನ್ನೊಂದ್ಸಲ ನಮ್ ಸರ್ ಬಂದ ಬರ್ರಿ ಸರ್ ಆಯ್ತಮ್ಮ ಮಾತ್ನೆ ಅಲ್ಲ ಯಾವಾಗಲೂ ನಮಗೆ ಯಾವಾಗಲೂ ಅದೊಂದು ಇದ್ದೇ ಇರುತ್ತೆ ನಾವು ನಮ್ಮ ದೇಶ ಚೆನ್ನಾಗಿಲ್ಲ
ವಿದೇಶಿಗಳು ಚೆನ್ನಾಗಿದೆ, ಅಲ್ಲಿ ಜೀವನ ಮಟ್ಟ ಚೆನ್ನಾಗಿದೆ. ಯಾವಾಗ್ಲೂ ವಿದೇಶಕ್ಕೆ ಹೋಗ್ಬೇಕು, ಹೋದ್ರೆ ಏನೋ ದೊಡ್ಡ ಇದು ಅಂತ ಅನ್ಕೊಂತಾ ಇರ್ತೀವಿ. ಸಾಧನೆ, ವಿದೇಶಕ್ಕೆ ಹೋಗೋದೇ ಸಾಧನೆ ಅಂತ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ ಸರ್, ನಾವು ಈಗ ಏನೇ ಮಾಡ್ಲಿ ನಾವು ಮತ್ತೆ ಮರಳಿ ಮಣ್ಣಿಗೆ ಅಂತ ನಮ್ಮ ಇದಕ್ಕೆ ನಾವು ಬರ್ಬೇಕಾಗತ್ತೆ. ನಾವೇ ಈಗ ನಾವು ಏನೋ ಮಾಡ್ತೀವಿ, ಎಷ್ಟೋ ದುಡ್ಡು ಸಂಪಾದನೆ ಮಾಡ್ರಿ ಅದ್ ನೋಡಕ್ಕೆ ನಾಲ್ಕು ಜನ ನಮ್ಮವ್ರು ಇರ್ಬೇಕು ಸರ್. ನಾವು ಎಂತ ಒಳ್ಳೆ ಬಟ್ಟೆ ಹಾಕೊಂಡಿದ್ರು ನೋಡಕ್ 4 ಜನ ನಮ್ಮವ್ರು ಇರ್ಬೇಕು. ಹಾಕೊಂಡು ತಗೊಂಡದಕ್ಕೂ ಸಾರ್ಥಕತೆ. ನಾವೇನೇ ಸಾಧನೆ ಮಾಡಿದ್ರು ನಮ್ಮವರೇ ಇರ್ಬೇಕು. ಓ, ಇದೊಂದು ಹೊಸದು ಹೇಳಿದಿರಿ ನೀವು. ಸಾಧನೆಯನ್ನ ನೋಡೋದಕ್ಕೂ ನಮ್ ಜನ ಇರ್ಬೇಕು ಅಂತ. ಹೌದು ಸರ್, ಹೌದು. ಇಲ್ಲ ಅಂದ್ರೆ ಯಾರಿಗ್ ತೋರಿಸ್ತೀರಿ ಆ ಸಾಧನೆ ಅಂತ? ಹೌದು ಸರ್, ಹೌದು. ಓಕೆ, ಇದು ಸರ್ಗಿತ್ತಾ, ಇದು ನಿಮಗಿತ್ತಾ ಅಂತ? ಸರ್ ಜೊತೆಗೆ ಬೆಳೆದು ನನಗೂ ಬಂದಿದೆ. ಹೌದಾ? ಮೊದಲಿಂದ ಥಾಟ್ಸ್ ಎಲ್ಲ ಇರ್ಲಿಲ್ಲ ಇಲ್ಲ ನಿಮ್ಗೆ? ಸರ್, ಅವ್ರು ಮೊದಲಿಂದನೂ ಹುಟ್ಟದಾಗಿಂದನೂ ಅವ್ರ ಅಂತ ಥಾಟ್ಸೇ ಇತ್ತು. ಈಗ ಅವ್ರಿಗೆ ಒಳ್ಳೆ ಸಂಬಳ ಇತ್ತನ? ಹೌದು ಸರ್. ತಿಂಗಳಿಗೆ ಎಷ್ಟು ಪ್ಯಾಕೇಜ್ ಹೆಂಗಿತ್ತು ಅವ್ರದ್ದು? ಈಗ ಹೋಗ್ತಾರಲ್ಲ ಸರ್, ಈಗ ಅವ್ರಿಗೆ $5,000 ಇರುತ್ತೆ ಅವ್ರಿಗೆ. $5,000 ಪರ್ ಮಂತ್ ಇರುತ್ತೆ. ಪರ್ ಮಂತ್? ಹೌದು ಸರ್, ಹೌದು. ಅಬಾಬಾ, ಎಷ್ಟು ಮೇಡಮ್ ಇಂಡಿಯನ್ ರುಪೀಸ್ ಹೋಲಿಸಿದ್ರೆ? 7 lakh ಆಗುತ್ತೆ ಸರ್. 7 ಲಕ್ಷ ಒಂದು ತಿಂಗಳಿಗೆ? ಹೌದು ಸರ್. ಈಗಲೂ ಈಗ ಹೋಗ್ತಾರೆ ಸರ್, ಯಾಕಂದ್ರೆ ಅವ್ರು ಹೋದ ಉದ್ದೇಶ ಇದನ್ನೇ ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕೆ. ಅವ್ರು ಅವಾಗ ಹೋಗ್ತಿದ್ರಲ್ಲ, ಅವಾಗ ಎಷ್ಟು ಬರೋದು ಸಂಬಳ ಅವ್ರಿಗೆ? ಸರ್ ಅವಾಗ ನಾವು ಈಗ ನಡುವೆ ಒಂದ್ ಸ್ವಲ್ಪ ದಿವಸ ಮಯನ್ಮಾರಿಗೆ ಹೋದ್ರು. ಮಯನ್ಮಾರಲ್ಲಿ 2 ವರ್ಷದಿಂದ ಹೇಳ್ತಾ ಇರೋದು. ಮಯನ್ಮಾರಲ್ಲಿ 4 ಲಕ್ಷ ಬರ್ತಿತ್ತು. ಮತ್ ಮೇಡಮ್ ಈಗ 4 ಆಗಿನ ನೀವ್ ಹೇಳ್ತಾ ಇರೋದು ಅವಾಗಿಂದು ದೊಡ್ಡದು, ಅದನ್ನ ಬಿಟ್ಟು ಬರ್ತೀನಿ ಅಂತಂದಾಗ ನೀವ್ ಹೆಂಗ್ ಇದನ್ನ ಮಾಡಿದ್ರಿ ಸರ್? ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅಲ್ಲ, ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಬೀಳ್ತೀವಿ. ಈಗ ಆರಾಮ, ಈಗ ಮನುಷ್ಯ ಓದಿರೋದು ಅನ್ನೋದು ಉದ್ದೇಶಕ್ಕೆ ನಾವು ಚೆನ್ನಾಗಿ ಇರ್ಬೇಕು, ದುಡಿಬೇಕು, ಒಳ್ಳೆ ಸಂಬಳ ಬರ್ಬೇಕು ಅಂತ ಇರುತ್ತೆ. ನಾನು ನಮ್ಮ ಮನೆಯವರಿಗೆ ಸಪೋರ್ಟ್ ಮಾಡ್ಕೊಂತ ಬಂದೆ ಸರ್. ಅವ್ರು ಏನೇ ಮಾಡ್ಲಿ ನಾನು ಆಯ್ತು ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಆಗಿ ನಾನು ನಿಂತಿದ್ದೀನಿ ಅಷ್ಟೇ ಸರ್. ಅದು ಎಲ್ಲ ಅವ್ರ ಕನಸು, ಅದು ಅದರಿಂದ ನಾನಿದ್ದೀನಿ ಅಷ್ಟೇ. ಅಲ್ಲ, ನೀವು ಇಬ್ರು ತ್ಯಾಗ ಮಾಡಿದಿರಿ. ನಿಮ್ಗೂ ಕೂಡ ಬೇಕಾದಷ್ಟು ತಿಂಗಳಿಗೆ 2-3 ಲಕ್ಷ ದುಡಿಯೋ ಅವಕಾಶ ನಿಮ್ಗೆ ಈಗಲೂ ಇದೆ, ಅವಾಗ್ಲೂ ಇತ್ತು. ಹೌದು ಸರ್. ಯಜಮಾನ್ರು 7-8 ಲಕ್ಷ, ಹೇಗೆ ದೊಡ್ಡ ತ್ಯಾಗ ನಿಮ್ದು. ಹೌದು ಸರ್, ಅದೇ ಹೇಳಿದ್ನಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ವಾತಾವರಣ ಕೊಡಬೇಕು, ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಬಟ್ ಅಷ್ಟು ಸರಳವಾಗಿತ್ತ ಹಳ್ಳಿಯಲ್ಲಿ ಬಂದು ಉದ್ಯಮ ಶುರು ಮಾಡುವಂಥದ್ದು? ಇಲ್ಲ ಸರ್, ಸ್ಟಾರ್ಟಿಂಗ್ ನಾವು ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ಈಗ ನಮ್ಮ ಇದರಲ್ಲಿ ಸುತ್ತಮುತ್ತ ಈಗ ಬೆಲ್ಲ ಏನಪ್ಪ ಕರಿ ಬೆಲ್ಲ ಮಾಡಿದ್ದೇನೆ, ಬಟ್ ಅದಕ್ಕೆ ತಾಳ್ಮೆನೂ ಕೂಡ ಬೇಕಾಗತ್ತೆ ಸರ್. ತಾಳ್ಮೆ, ಇದ್ರ ಜೊತೆಗೆ ತಾಳ್ಮೆನೂ ಕೂಡ, ಆ ತಾಳ್ಮೆ ನಮ್ಮಲ್ಲಿ ಇತ್ತು. ಈಗ ನಾವು ಬೆಲ್ಲ ಮಾಡಿದಾಗ ಕರಿ ಬೆಲ್ಲ ಅಂತ ಯಾರು ಮುಟ್ತಿದ್ರು, ಆದರೆ ನಾವು ಬೆಲ್ಲನ ನಾವು ಒಬ್ಬೊಬ್ಬರು ಕಸ್ಟಮರ್ಗೆ ದಾವಣಗೆರೆಗೂ ಕೂಡ ಹೋಗಿ ಸೇಲ್ ಮಾಡಿದ್ದೀವಿ. ಆಮೇಲೆ ನಮ್ಮದೇ ಶಾಪು ಕೂಡ ಇದೆ. ನಾವು ನಮ್ಮ ಬೆಲ್ಲ ಬಿಟ್ಟು ಅಲ್ಲಿ ಬೇರೆ ಏನು ಸೇಲ್ ಮಾಡಲ್ಲ. ಅದು 1 ವರ್ಷ ಲಾಸಲ್ಲೇ ನಡೀತು, ಆದರೆ ನಾವೇನು ಅದಕ್ಕೆ ತಲೆ ಕೆಡಿಸ್ಕೊಂಡಲ್ಲ. ಈಗ ಚೆನ್ನಾಗಾಗಿದೆ. ಅಲ್ಲಿ ವಿದ್ಯಾನಗರದಲ್ಲಿ ನಮ್ಮದೇ ಶಾಪ್ ಇದೆ. ವಿದ್ಯಾನಗರ? ಹೌದು ಸರ್, ದಾವಣಗೆರೆಯಲ್ಲಿ. ಹೌದು. ಬರೀ ಬೆಲ್ಲದ್ದೇ, ನೀವು ಎಲ್ಲಾದ್ರೂ ಕೇಳಿದ್ರೆ ಬರೀ ಆರ್ಗ್ಯಾನಿಕ್ ಬೆಲ್ಲದ್ದೇ ಒಂದೇ ಶಾಪ್. ಈಗ ಚೆನ್ನಾಗಿ ಆಗ್ತಾ ಇದೆ? ಹೌದು ಸರ್, ಈಗ ಚೆನ್ನಾಗಿ ಆಗ್ತಿದೆ. ಅಂದ್ರೆ ಮನೆಗೆ ಬೆಲ್ಲ ಹೊತ್ಕೊಂಡು ತಿರುಗಾಡಿದ್ರಿ ನೀವು ಅಂಗಡಿಗೆ? ಹೌದೌದು, ಅಂಗಡಿಗೂ ನಾವು ಇದು ಮಾಡಿದೀವಿ. ನೋಡಕ್ ಬರ್ತಾ ಇದಾರಾ? ಹೌದು ಸರ್, ವಿಸಿಟರ್ಸ್ ಬಹಳ ಜನ ಇರ್ತಾರೆ. ಇಲ್ಲಿ ಬರೋರು ಬಹಳ ಜನ ಇರ್ತಾರೆ ವಿಸಿಟರ್ಸ್. ಹೌದಾ? ಹೌದು ಸರ್. ಓಕೆ. ಒಂದು ಸುಮಾರು ಎಷ್ಟು ವರ್ಷ ಹಿಡಿದಿದೆ ಇದು ಈ ಕನಸಿಗೆ ಹಿಂಗ್ ಬರೋದಕ್ಕೆ? ಸರ್ ನಾವು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಇಂದನೂ ನಾವು R&D ಮಾಡ್ಕೊಂತ ಬಂದಿದ್ದೀವಿ. 6 ವರ್ಷದ ಪರಿಶ್ರಮ, ಈಗೇನು ರಿಸಲ್ಟ್ ಇದೆಲ್ಲ, ಇದು 6 ವರ್ಷದ ಪರಿಶ್ರಮ ನಮ್ದು. ಬಟ್ ಇದರಲ್ಲಿ ದುಡಿಮೆ ಇದೆ ಅನ್ನೋದಕ್ಕೆ ನಿಮ್ಮ ಯಜಮಾನ್ರು ಈಗಲೂ ಕಷ್ಟಪಡ್ತಾ ಇದ್ದಾರೆ. ಬೇರೆ ಕಡೆಯಿಂದ ದುಡ್ಕೊಂಡು ಬಂದು ಇದು ಸಸ್ಟೈನ್ ಮಾಡೋದಕ್ಕೆ ಇನ್ನೂ? ಸರ್, ಇನ್ನೂ ಸಸ್ಟೈನ್ ಮಾಡೋಕ್ಕೆ ನಾವು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕು, ಹೊಸದನ್ನ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಮತ್ತೆ ಬೆಲ್ಲದಲ್ಲಿ ಸೋಪು ಕೂಡ ಮಾಡ್ಬೋದು. ಹೌದಾ? ಹೌದು ಸರ್, ಬೆಲ್ಲದಲ್ಲಿ ಸೋಪು ಕೂಡ ಮಾಡ್ಬೋದು, ಐಸ್ ಕ್ರೀಮು ಮಾಡ್ಬೋದು, ಬಿಸ್ಕೆಟು ಮಾಡ್ಬೋದು. ಸೊ ಅದು ನಮ್ಮ ಗುರಿ ಇದೆ, ಮುಂದಕ್ಕಿದೆ ಸರ್. ಬಿಸ್ಕಿಟು ಮಾಡಬೇಕು ಅಂತ, ಸೋಪು ಮಾಡಬೇಕು ಅಂತ ಇದೆ, ಆಮೇಲೆ ಐಸ್ ಕ್ರೀಮು ಕೂಡ ಮಾಡಬೇಕು ಅಂತ ಭಾಳ ಗುರಿ ಇದೆ. ಅದಕ್ಕೆ ಸ್ವಲ್ಪ ಇನ್ನು ನಾವು ಪ್ರಯತ್ನ ಪಡಬೇಕು. ಇದು ಸ್ವಂತನಾ ನಿಮ್ದು? ಹೌದು ಸರ್, ಇಲ್ಲಿಂದ 1.5 ಎಕರೆ ಇದೆ, ಮೇನ್ ರೋಡ್ಗೆ ಇದೆ, ಸ್ವಂತ ಇದೆ. ಸೊ ಅದೊಂದು ಅನುಕೂಲ ಆಗಿದೆ. ಅದೊಂದು ಅನುಕೂಲ ಆಗಿದೆ. ಕಬ್ಬು ನಿಮ್ದೇ ಬೆಳಿತೀರಾ? ಹೌದು ಸರ್. ನಾವು ಎಷ್ಟು ಎಕರೆನಲ್ಲಿ ಬೆಳಿತೀರಿ? ನಮ್ದು ಒಂದು 8 ಎಕರೆ ಇದೆ ಸರ್. 8 ಎಕರೆ. ಆ ಕಬ್ಬು ನಿಮ್ಗೆ ಇಲ್ಲೇ ಯೂಸ್ ಆಗುತ್ತೆ? ಹೌದು ಸರ್, ಇಲ್ಲೇ ಯೂಸ್ ಆಗುತ್ತೆ. ಮತ್ತೆ ನಮ್ದು ರೈತರ ಬಳಗ ಇದೆ,
ಅವ್ರ ಹತ್ರನೂ ನಾವು ಕಬ್ಬು ತರಿಸ್ಕೊಂತೀವಿ. ನಮ್ಮ ರೈತರು ನಮ್ಮ ಜೊತೆಗೇನೆ ಇರ್ತಾರೆ ಸರ್. ಈಗ ಹೆಂಗೆ ಇವರು ನಮ್ಮ ಜೊತೆಗಿದಾರ, ಇವರೆಲ್ಲ ನಮ್ಮ ಜೊತೆಗಿದಾರ, ನಾವು ರೈತರನ್ನು ಕೂಡ ಅದೇ ಥರ ನಾವು ನೋಡ್ಕೊತೀವಿ. ಇದು ಬೆಲ್ಲ ಒಟ್ಟಾಟಿ ಇಂಥದ್ದೊಂದು ಶುರು ಮಾಡ್ಬೇಕಾದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಸರ್? ಮೊದಲು ಈಗ ಇದ್ರದ್ದು ವರ್ತ್ 2 ಕೋಟಿ ಇದೆ. 2 ಕೋಟಿ? ಹೌದು, 2 ಕೋಟಿ. ನಾವು ನಮ್ದೇನಿದೆ ಅಲ್ಲ, ನಮ್ದು ಓನ್ ಸೇವಿಂಗ್. ಜಮೀನು ನಿಮ್ದೇ ಇತ್ತು? ಜಮೀನು ಹೌದು ಸರ್. ಇದನ್ನೆಲ್ಲ ಮಾಡ್ಬೇಕಂದ್ರೆ 2 ಕೋಟಿ ಖರ್ಚಾಗಿದೆ ಸರ್. ಹೌದಾ? ಹೌದು ಸರ್, ಖರ್ಚಾಗಿದೆ. 2 ಕೋಟಿ ನಾವು ನಮ್ದು ಸೇವಿಂಗ್ ಅಂತ ಏನಿದೆ ಅಲ್ಲ, ನಮ್ದೇನು ಅರ್ನಿಂಗ್ ಇದೆ ಅಲ್ಲ, ನಾವೆಲ್ಲ ಇದಕ್ಕೆ ಹಾಕಿದೀವಿ. ನಿಮ್ಮಿಬ್ಬರದು? ಹೌದು ಸರ್, ಹೌದು. ಓ, ದೊಡ್ಡ ಸಾಹಸ. ಹೌದು ಸರ್, ಹೌದು. ನಿಮ್ಗೆ ಆ 2 ಕೋಟಿ ಹಾಕಿದ್ದು ಮತ್ತೆ ಡೈಲಿ ಅದ್ರದ್ದು ಏನಿದೆ ಈಗ ಇನ್ನು ಸಸ್ಟೈನ್ ಆಗೋ ಹಂತಕ್ಕೆ ಬರ್ತಾ ಇದೆಯಾ ಅನಿಸ್ತಾ ಇದೆಯಾ? ಸಸ್ಟೈನ್ ಆಗ್ತಿದೆ ಸರ್. ಇವಾಗ ನಮ್ದು ಪ್ರೊಡಕ್ಷನ್ ಶಾರ್ಟೇಜ್ ಇದೆ ಸರ್. ನಾವೇನ್ ಮಾಡ್ತಿದೀವಲ್ಲ ಅದನ್ನೆಲ್ಲ ನಾವು ಖರ್ಚು ಎಷ್ಟು ಬರ್ತೀವಿ ತಿಂಗಳಿಗೆ? ನಮ್ದು ಲೇಬರ್ಸ್ದು ಒಂದು 8 ಜನ ಇದ್ರೆ ಒಂದು ಲೇಬರ್ಸ್ದು 5000. ಆಮೇಲೆ ಇಲ್ಲಿ ಕೂಡ ಲೇಬರ್ಸ್ ಇರ್ತಾರೆ, ಇಲ್ಲಿ ಕಬ್ಬು ಕಡೆಯವರಲ್ಲ, ಅವರು ದಿನಕ್ಕೆ 2000. ಮಿನಿಮಮ್ ಒಂದು 15,000 ಅಂತ ಇದೆ ಸರ್ ದಿವಸ. ನೀವು ಹೇಳ್ತಾ ಇರೋದು ಲೇಬರ್ ಚಾರ್ಜ್ ಹೇಳ್ತಾ ಇರೋದು? ಡೈಲಿ ಲೇಬರ್ ಚಾರ್ಜ್ ಹೇಳ್ತಾ ಇರೋದು. ಲೇಬರ್ ಚಾರ್ಜಸ್ ಅಂದ್ರೆ ತಿಂಗಳಿಗೆ 4.5 ಲಕ್ಷ? ಹೌದು ಸರ್, ಹೌದು. ತಿಂಗಳಿಗೆ 4.5 ಲಕ್ಷ? ಹೌದು ಸರ್, ಹೌದು. ಟರ್ನ್ ಓವರ್ ಎಷ್ಟಿದೆ? ಟರ್ನ್ ಓವರ್ ಇದೆ ಸರ್, ಒಂದು 7 ರಿಂದ 8 ಲಕ್ಷ ಇದೆ. 7 ರಿಂದ 8 ಲಕ್ಷ ಇದೆ. ಓಕೆ ಓಕೆ. 50% ಖರ್ಚೆ ಆಗ್ತಿದೆ? ಹೌದು ಸರ್, ಹೌದು. ಓಕೆ. ಆಮೇಲೆ ನಾವು ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್. ಬಟ್ ಇಷ್ಟು ಕಷ್ಟಪಡಲಾದ್ರೂ ಕೂಡ ನಿಮ್ಗೆ ಹೆಚ್ಚಿನ ಆದಾಯ ಇತ್ತು? ಹೌದು ಸರ್, ಹೌದು. ಬಟ್ ನೀವು ಹಳ್ಳಿ ಮತ್ತೆ ಉದ್ಯೋಗ ಜನ ಚೆನ್ನಾಗಿದೆ ಸರ್. ನಾವು ನಮ್ಮ ಮನೇಲಿ ಇರ್ತೀವಿ. ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ನಾವು ಏನು ಒಂದು ಆರೋಗ್ಯಕರ ವಾತಾವರಣ ಅಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು. ಹೊರಗಡೆ ಸಿಟಿಲಿ ಹೊಗೆ ಕುಡ್ಕೊಂಡಿರ್ತಾರೆ, ಆರೋಗ್ಯದಲ್ಲಿ ಏರುಪೇರು ಆಗಿರುತ್ತೆ. ನಾವೆಲ್ಲ ಈಗ ನಾನು ನೋಡ್ರಿ ಬೆಳಗಿಂದ ಹಿಂಗೆ ನಿಂತಿರ್ತೀನಿ, ಬೆಳಗ್ಗೆ ಎದ್ದಾಗಿಂದ ಇದೇ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ಇರ್ತೀವಿ, ರಾತ್ರಿ 11 ಗಂಟೆ ಆಗುತ್ತೆ. ಸೊ ನಾವು ಒಳ್ಳೆಯ ಫುಡ್ಡು ತಿನ್ನೋಕ್ಕೋಸ್ಕರ ನಾವು ಹೆಲ್ದಿಯಾಗಿ ನಮ್ಮ ಅತ್ತೆ ಮಾವ ಹೊಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಾಯಿತು, ನಮ್ಮ ಮನೆಯಲ್ಲಾಯಿತು, ನಾವು ಯಾರು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇದುವರೆಗೂ. ನನಗೆ ಜ್ವರ ಬಂದಿದ್ದೇ ನೆನಪಿಲ್ಲ ಇದುವರೆಗೂ. ನನಗೆ ಎಷ್ಟು ವರ್ಷ ಇವಾಗ? 43 ವರ್ಷ. ಅದ್ಭುತ. ಪಾಪ ಯಾರೋ ಬಂದಿದ್ರಂತ ಮಾತಾಡ್ಸಿ. ಯಾರು? ಕಸ್ಟಮರ್ಸ್. ನೋಡಕ್ಕೂ ಬರ್ತಾರೆ, ನೋಡೋಗ್ತಾರೆ, ಇದನ್ನೆಲ್ಲ ನೋಡೋಗ್ತಾರೆ, ತಗೊಂಡು ಹೋಗ್ತಾರೆ. ಬಂದರಂಗ ಹೋಗಲ್ಲ, ತಗೊಂಡು ಹೋಗ್ಬಿಡ್ತಾರೆ. ಸರ್, ಈಗ ನಾವು ಒಂದು 50 kg ಪೌಡರ್ ಬೆಲ್ಲ ಮತ್ತೆ 50 kg ಬಾನಿ ಬೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸರ್ ಹೋಟೆಲ್ಗೆ. ಪೌಡರ್ ಬೆಲ್ಲ, ಬಾನಿ ಬೆಲ್ಲ? ಬಾನಿ ಬೆಲ್ಲ. ಎರಡಕ್ಕೂ ಸರ್, ಇದು ಟೀ ಕಾಫಿಗೆ ಯೂಸ್ ಮಾಡ್ತೀವಿ ಇದನ್ನ, ಪೌಡರ್ ಬೆಲ್ಲನ. ಅದು ಬಾನಿ ಬೆಲ್ಲ ಸ್ವೀಟಿಗೆ, ಪಾಯಸ ಮತ್ತೆ ಬೇಸನ್ ಲಡ್ಡು ಅವೆಲ್ಲ ಮಾಡ್ತೇವಲ್ಲ, ನಮ್ಮ ಆರ್ಗ್ಯಾನಿಕ್ ಫುಡ್ಡು, ಅವನ್ನೆಲ್ಲ ಬಳಸ್ತೀವಿ ಅದನ್ನು. ಎಷ್ಟು ಕೆಜಿ ತೊಗೊಂಡ್ರೆ? ಇದು ಒಂದು 50 kg ಪೌಡರ್ ಬೆಲ್ಲ, 50 kg ಬಾನಿ ಬೆಲ್ಲ ತಗೊಂಡು ಹೊಂಟಿದ್ದೀವಿ ಸರ್. ಒಟ್ಟು 2 ಸೇರಿ 1 ಕ್ವಿಂಟಲ್. 1 ಕ್ವಿಂಟಲ್. ವಾರ ಹೋಯ್ತು. ವಾರ ಎಷ್ಟು ತೊಗೊಂಡಿರ್ತಾರೆ? ಈಗ ಜಾಸ್ತಿನೇ ತಗೋತಾರೆ ಸರ್, ಈಗ ಬಂದಿದಾರಲ್ಲ ಅದಕ್ಕೋಸ್ಕರ. ಇನ್ನೂ ಜಾಸ್ತಿನೇ ತಗೊಂಡ್ರೆ? ಒಂದು ಆಟೋ ಕಳಿಸ್ತೀವಿ ಸರ್ ನಾವು, ಇಲ್ಲಿಂದನೇ ಆಟೋ ಕಳಿಸ್ತೀವಿ ನಾವು. 5 ಕ್ವಿಂಟಲ್, 4.5 ಕ್ವಿಂಟಲ್, 5 ಕ್ವಿಂಟಲ್ ಆಟೋ ಕಳಿಸ್ಬಿಡ್ತಾರೆ. ಈಗ ನೋಡ್ರಿ, ನೀವು ಇದನ್ನ ಮಾಡಿದ್ದಕ್ಕೆ ಇಷ್ಟು ಜನರ ಕುಟುಂಬ ಮತ್ತು ಇಷ್ಟು ಕೆಲಸ ಪರೋಕ್ಷವಾಗಿ ಸಿಗ್ತಾ ಇದೆ. ಹೌದು ಸರ್, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಲ್ಲ? ಹೌದು ಸರ್, ಹೌದು. ಅಂದ್ರೆ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಇದೆ ನೋಡ್ರಿ ಇದು. ಹೌದು ಸರ್. ಆರೋಗ್ಯದ ಮಾರ್ಕೆಟಿಂಗ್ ಕೊಡ್ತಾ ಇದ್ದಾರೆ ಸರ್ ಅವರು. ಬೆಸ್ಟ್ ಅಲ್ವಾ? ಹೌದು ಸರ್, ಗ್ಯಾರಂಟಿ. 1 ವರ್ಷ ಆಯ್ತು ಸರ್ ಅವರು ನಮ್ಮ. ಬಟ್ ಎಲ್ಲಾ ಹೋಟೆಲ್ನವ್ರು ಹಿಂಗ್ ಶುರು ಮಾಡ್ಬಿಟ್ರೆ, ಹೌದು ಸರ್, ಇಂಥ ಬೆಲ್ಲದ ಗಾಣ, ಹೌದೌದು. ರೈತರು, ಹಳ್ಳಿ ಮಂದಿ, ರೈತರು ಎಲ್ಲರೂ ಎಲ್ಲರೂ ಅಲ್ಲ. ಒಂದಿಷ್ಟು ನಾವು ಗ್ರಾಹಕರು ಅರ್ಥ ಮಾಡ್ಕೊಂಡು ಒಂದ್ ಸಣ್ಣ ಒಂದ್ 4 ದಿವಸ ಕಷ್ಟ ಆಗುತ್ತೆ ಸಕ್ಕರೆ ಬಿಡೋದು, ಬೆಲ್ಲ ಉಪಯೋಗ ಮಾಡೋದು. ನಾವು ಇದು ಮಾಡೋದ್ರಿಂದ ಫಾರ್ಮಸಿ ಇಂಡಸ್ಟ್ರಿನೇ ತೆಗೆದಾಕ್ಬೋದು. ನಾವು ಫಾರ್ಮಸಿ ಇಂಡಸ್ಟ್ರಿ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಫಾರ್ಮಾ ಇಂಡಸ್ಟ್ರಿನ ಬೆಳೆಸ್ತಾ ಇದೀವಿ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಬೇರೆಯವರೆಲ್ಲ ಬೆಳೆಸ್ತಾ ಇದ್ದಾರೆ. ಈ ಬೆಲ್ಲ ತಿಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನ್ಯಾಚುರಲ್ ಫುಡ್ ಯೂಸ್ ಮಾಡಿದ್ರೆ. ಆಕ್ಚುಲಿ ಅವ್ರು ಬೆಳೀತಾ ಇದ್ದಾರೆ, ನಾವು ರೈತರು ಬೆಳೆಯಕ್ ಬಿಡ್ತಿಲ್ಲ. ಇಂಥದ್ದು ಯೂಸ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಹಾಕೋದು ಕಮ್ಮಿ ಆಗುತ್ತೆ. ನಾವು ಇಲ್ಲಿ ಉಳಿಸಿ ಅಲ್ಲಿ ಆಗ್ತದೆ ಸರ್.
ಹಾಸ್ಪಿಟ್ಲಿಗೆ. ಇಲ್ಲಿ ಉಳಿಸ ಉಳಿತಾಯ ಏನಿಲ್ಲ, ಅದು ಖರ್ಚು ಎಲ್ಲ ಸಕ್ರೆ ನಮ್ಮ ಪುಷಟ್ಲೆ ಬರಲ್ಲ ಸರ್. ಅಲ್ಲ ಈಗ ದುಬಾರಿ ಅಂತಾರೆ, ಆರ್ಗ್ಯಾನಿಕ್ ಮೇಲೆ ದುಬಾರಿ ಅಂತಾರಲ್ಲ, ನಾವ್ ಇಲ್ಲಿ ಏನ್ ದುಬಾರಿ ಅಂತಾವಲ್ಲ ಅದನ್ನ ಅಲ್ಲಿ ದುಬಾರಿ ಅನ್ನಕ್ ಬರಲ್ಲ. 1 ಲಕ್ಷ ಕಟ್ಟು, 5 ಲಕ್ಷ ಕಟ್ಟು, ಮಾರ್ಜಿನ್ ಇಲ್ಲ ಅಲ್ಲಿ. ಹೌದು ಸರ್. ಇದಕ್ಕೆ ಇನ್ನೊಂದ್ಸಲ ನೀವು ಅಡ್ರೆಸ್ ಹೇಳ್ಬಿಡಿ. ಯಾವ್ದು ಸರ್? ಇಲ್ಲಿ ಬರ್ಬೇಕಂದ್ರೆ ಜನ ಸರ್ ಇದು ಕಾರಿಗ್ನೂರು ಅಂತ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಕಾರಿಗ್ನೂರಲ್ಲಿ ಇರೋದು ನಮ್ ಗಾಣ. ದಾವಣಗೆರೆಯಿಂದ ಚನ್ನಗಿರಿ ರೋಡ್, ಚನ್ನಗಿರಿ ಮೇನ್ ರೋಡ್ ಇಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇದೆ ಸರ್. ಕಾರಿಗ್ನೂರು ಅಂತ ನಮ್ಮ ಊರು. ಕಾರಿಗ್ನೂರು JH ಪಟೇಲ್ ಅವರ ಹುಟ್ಟಿದ ಊರು. ಹೌದಾ? ಹೌದು ಸರ್. JH ಪಟೇಲ್ ಅವರ ಹುಟ್ಟಿದ ಊರು ಇಲ್ಲೇ. ಅವರು JH ಪಟೇಲ್ ಅವ್ರ ಮನೆ ಇದೆ. ಹೌದಾ? ಹೌದು ಸರ್. ಹೌದು. JH ಪಟೇಲ್ ಅವ್ರ ಸಮಾಧಿನೂ ಇದೆ, ಮನೇನೂ ಇದೆ. ಹೌದಾ? ಈಗ ಮನೆಗೆ ಯಾರು ಇರ್ತಾರ? ಇರ್ತಾರೆ ಸರ್, ಇರ್ತಾರೆ. ತೇಜಸ್ವಿ ಪಟೇಲ್ ಇದೆ, ತೇಜಸ್ವಿ ಪಟೇಲ್ ಅವ್ರ ಮಗ ಇದ್ದಾರೆ. ಅವ್ರ ಸಮಾಧಿ ಇದೆ ಸರ್ ಮುಂದೆ. ಹೌದಾ? ಕಾರಿಗ್ನೂರಲ್ಲೇ ಇದೆ. ಅದ್ಭುತ. ಒಂದು ಮಾಜಿ ಮುಖ್ಯಮಂತ್ರಿಗಳ ಊರು. ಹೌದು ಸರ್. ಅಲ್ವಾ? ಅದ್ಭುತ ಕನಸುಗಾರರು JH ಪಟೇಲ್ ಅವರು. ಓಕೆ. ಅವ್ರ ಊರಲ್ಲೇ ನಮ್ ಗಾಣ ಇರೋದು. ಅದ್ಭುತ. ಗೆಳೆಯರೇ, ಇಷ್ಟೊತ್ತು ಮೇಡಮ್ ಅವ್ರ ಕತೆ ಕೇಳಿದ್ರಿ, ನನಗಂತೂ ಭಾಳ ಖುಷಿ ಆಯ್ತು ಸರ್. ಬನ್ನಿ, ನಾವು ಈ ಕತೆಗೆ ನಮ್ಮ ಸರ್ನ ಅಭಿನಂದಿಸಬೇಕು. ನಾವು ಧನ್ಯವಾದ ಹೇಳ್ತೀವಿ. ಇವತ್ತು ಕರ್ಕೊಂಡ್ ಬಂದಿದ್ದಾರೆ, ಅವ್ರು ಹೆಂಗೆ ಗಾಣನ ಪರಿಚಯ ಮಾಡಿಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ ಸರ್. ನಿಜಕ್ಕೂ ಹೆಮ್ಮೆ ಆಯ್ತು ನಿಮ್ ಬಗ್ಗೆ. ಯಾಕೆ ಅಂದ್ರೆ ನೀವು ಬರೀ ಹೇಳಿಲ್ಲ, ಮಾಡಿ ತೋರಿಸಿದಿರಿ, ನಮಗೆ ನೇರವಾಗಿ ಗ್ರಾಹಕರಿಗೆ ತೋರಿಸಿದ್ದಾರೆ ಸರ್. ಇಷ್ಟು ಪಾಸಿಟಿವ್ ಓಪನ್ ಆಗಿರೋದು ಕಷ್ಟ. ಎಲ್ಲರೂ ಹೋಟೆಲ್ ಉದ್ಯಮದಾರರು, ಅದರಲ್ಲಿ ನಾನು ತುಂಬಾ ಹೋಟೆಲ್ಗಳು ಮಾಡಿದ್ದೀನಿ. ಬಟ್ ಸರ್ ಬಗ್ಗೆ ಒಂದು ಖುಷಿ ಏನಂದ್ರೆ ಅವರಿಬ್ರು ದಂಪತಿಗಳು ನಾವು ಒಳ್ಳೇದು ಕೊಡೋಣ ಅಂತ ಹೇಳಿ ಬಿದ್ದಾರ. ಹಂಗಾಗಿ ಬಹಳ ಖುಷಿ ಆಯ್ತು ಸರ್. ವೀಕ್ಷಕರ ಪರವಾಗಿ, ನಮ್ಮ ಪರವಾಗಿ ವಂದನೆಗಳು ನಿಮಗೆ. ಗೆಳೆಯರೇ, ಆ್ಯಕ್ಚುಲಿ ನೀವು ಹೋಟೆಲ್ಗೆ ಹುಡುಕ್ತಾನೆ ಇರ್ತೀರಿ ಪ್ರಯಾಣ ಮಾಡುವಾಗ. ಹಂಗಾಗಿ ಒಂದು ಒಳ್ಳೆ ವಸತಿ ಮತ್ತು ಊಟ ಎರಡೂ ಸಾರದಿದೆ. ನೀವು ಯಾವಾಗಲೂ ಬೆಂಗಳೂರಿಂದ ಏನಾದರೂ ನೀವು ಹುಬ್ಳಿಗೆ ಹೋಗ್ತಾ ಇದ್ದರೆ ಮಧ್ಯದಲ್ಲಿ ಅದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನಿಮ್ಮದು? ಹರಿಹರ ನದಿ, ತುಂಗಭದ್ರಾ ನದಿ ಮುಂದೆ ಸರ್ 1 ಕಿಲೋಮೀಟರ್. ತುಂಗಭದ್ರಾ ನದಿ ಮುಂದೆ 1 ಕಿಲೋಮೀಟರ್. ಹೈವೇನಲ್ಲಿ ಬರ್ತಾರಲ್ಲ ಹೆಂಗೆ? ಅದೇ ಸರ್. ಅಷ್ಟು ಹೇಳಿದ್ರೆ ಸಾಕ? ನೀವು ದಾವಣಗೆರೆ ಬಿಟ್ರೆ ಹರಿಹರ ಏನು ಬರ್ತಾರಲ್ಲ, ಹೈವೇ ರೋಡಲ್ಲೇ ಇದೆ. ನೀವು ಬೇಕಾದಷ್ಟು ಒಂದು 10 ಕಿಲೋಮೀಟರ್ ಇದ್ದಂಗೆ ಬೋರ್ಡ್ ಶುರುವಾಗುತ್ತೆ. ಶಿವ ಹೋಟೆಲ್ ಅಂತೇಳಿ ಅದ್ಭುತವಾದ ರೊಟ್ಟಿ ಊಟ ಕೊಡ್ತಾರೆ. ಬೆಳಿಗ್ಗೆ ಟಿಫನ್ ಅದ್ಭುತವಾಗಿರುತ್ತೆ. ನೀವು ಆಮೇಲೆ ವಸತಿ ಅಂತೂ ಅದ್ಭುತವಾಗಿರುತ್ತೆ. ಬನ್ನಿ, ಫ್ಯಾಮ್ಲಿ ಬಂದಾಗ ತುಂಬ ಒಳ್ಳೆ ಹೋಟೆಲ್ಗಳು. ಆಮೇಲೆ ಬಿಸಿ ಬಿಸಿ ಮಾಡಿಕೊಡ್ತಾರೆ. ಎಷ್ಟು ಚಂದ ನೋಡ್ಕೊತಾರೆ ಅಂದರೆ ಬೀಗರು ನೋಡ್ಕೊಂಡಂಗೆ ನೋಡ್ಕೊತಾರೆ. ಹಾಗಾಗಿ ಇವ್ರ ಹೋಟೆಲ್ ಭೇಟಿ ಕೊಡಿ. ಒಂದು ಎರಡನೇದು, ಇಷ್ಟೊತ್ತು ಬೆಲ್ಲ ಏನು ತೋರಿಸಿದ್ದಾರೆ ಮೇಡಮ್, ನಿಮ್ಗಂತೂ ನಾವು ಆ್ಯಕ್ಚುಲಿ ಸರ್ ಮಿಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸರ್ ನಿಜಕ್ಕೂ ನಿಮ್ಮವ್ರಂತೂ ಭಾಳ ನೆನೆಸ್ತಾ ಇದ್ರು. ಭಾಳ ನಿಮ್ಮ ಮೇಲೆ ನಮ್ಗೆ ಗೌರವ ಬಂತು. ಯಾಕೆ ಅಂತಂದರೆ ಕೆಲಸ ಮಾಡೋರು ಎಷ್ಟು ಪ್ರೀತಿ ಮಾಡ್ತಾರ್ರಿ ಇವ್ರನ್ನ. ಅವ್ರ ದಾರಿನ ಕಾಯಕತ್ತೀವಿ ಅಂತ ಹೇಳ್ಯಾರ ಸರ್. ಬರ್ರಿ, ನಿಮ್ಮ ಹೆಣ್ಮಕ್ಳು ಕಾಯ್ತಾರಲ್ಲ ಗೊತ್ತಿಲ್ಲ, ಅವ್ರಂತೂ ಕಾಯಕತ್ತಾರ. ಪಾಪ ಎಷ್ಟು ಹೃದಯ ತುಂಬಿ ಮಾತಾಡಿದ್ರು. ಹಂಗಾಗಿ ಅವ್ರು ಮಾಡಿದ್ರು. ಖುಷಿ ಇದೆ. ಯಜಮಾನ್ರ ಹೆಸರೇನ? ನಿರಂಜನ ಮೂರ್ತಿ ಅಂತ. ನಿರಂಜನ ಮೂರ್ತಿ ಸರ್, ಇಲ್ಲಿಂದ ನಿಮಗೆ ವಂದನೆಗಳು. ನೆಕ್ಸ್ಟ್ ಬಂದಾಗ ಮೀಟ್ ಮಾಡ್ತೀವಿ ನಿಮ್ಮನ್ನ. ಬೆಲ್ಲ ಗಿಲ್ಲ ಬೇಕಂದ್ರೆ ತರಿಸ್ಕೊಳ್ಳಿ. ನಂಬರ್ ಹಾಕ್ಬೋದಾ ಮೇಡಮ್? ಇದಕ್ಕೆ ನಿಮ್ದು ನಂಬರ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ಎರಡಕ್ಕೂ ಭೇಟಿ ಕೊಡಿ, ಬೆಲ್ಲಕ್ಕೂ ಮತ್ತು ಬೆಲ್ಲದ ಊಟಕ್ಕೂ ಕೂಡ ಅಂತ ಹೇಳ್ತಾ ಮುಂದೆ ನೆಕ್ಸ್ಟ್ ಎಪಿಸೋಡ್ ಕಾಯ್ತಾ ಇರಿ. ಭಾಳ ಚೆನ್ನಾಗಿರುತ್ತೆ. ಎಣ್ಣೆಗಾಣ ಅಂತ ಹೇಳಿದ್ದಾರೆ ಸರ್, ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನಮ್ಮನ್ನು ಹಠ ಬಿಟ್ಟು ಹಿಡ್ಕೊಂಬಿಟ್ರಿ ಇರಲಿಲ್ಲ, ತೋರಿಸೋನ್ರಿ ಊಟದ್ದೇನು ತೋರಿಸ್ತೀರಿ, ಮೂಲ ಎಲ್ಲಿ ಬರುತ್ತಾ ಅಂತ ತೋರಿಸ್ತೀನಿ ಅಂತ ಹೇಳಿ. ಹಾಗಾಗಿ ನೆಕ್ಸ್ಟ್ ಎಣ್ಣೆಗಾಣದಕ್ಕೆ ಹೋಗೋಣ ಸರ್. ಓಕೆ, ಎಣ್ಣೆಗಾಣದ ಕತೆಗೆ ನೀವು ವೆಯ್ಟ್ ಮಾಡ್ತಾ ಇರಿ. ಮತ್ತು ಎಣ್ಣೆಗಾಣದ ಕಥೆಯೊಂದಿಗೆ ತಮ್ಮ ಮುಂದೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರು. ಹೆಂಗೆ ಹೋಗ್ತಾರಂತ ಗೊತ್ತಿಲ್ಲ. ಅಲ್ಲ, ಅವ್ರು ಅಲ್ಲೇ ಅಲ್ಲ, ಒಬ್ಬರೇ ಆಗ್ತದೆ ರವಿ. ಅದು ಇಲ್ಲಿ ಇಳ್ತಾಡ್ರಿ. ಅಲ್ಲಿ ಹೋಗಿ ಇದು ಮೇಡಮ್, ಅಲ್ಲಿ ನಿಲ್ಲಿಸಿ ಒಂದು 4 ಜನ ತಗೋ. ಬರ್ರಿ ಹೋದ್ರ ಅವ್ರು ಮುಗಿತು.
ಬರ್ರಿ ಬರಕ್ ಹೇಳ್ರಿ ಅವ್ರಿಗೆ ಎಲ್ಲಿ ಹೋದ್ರು ಒಂದು ಪಡ್ರಿ ಒಂದು ಮಾಡಿ ಹಿಂಗೆ ಹಿಂದಕ್ಕೆ ಹೋಗ್ಬಿಡು ಫುಲ್ ಫ್ಯಾಕ್ಟ್ರಿ ಬಂದ್ಬಿಡ್ಲಿ ಹಂಗೆ ಮಾಡ್ಬಿಟ್ರಿ ಲಾಸ್ಟ್ ಶಾಟ್ ಇದೆ ಹಾಂ ಹಾಕ್ರ ಹಾಕ್ರಿ ಇದ್ರಿ ಬಾಗ್ಲು ಹಾಕ್ರಿ ಸರ ಹೊಗೆಯೊಂದಿಗೆ ಮುಗೀತು ಎಪಿಸೋಡ್